Hello students, welcome to RHchemistry. So ಇವತ್ತಿನ KCET previous year question series ಅಲ್ಲಿ ಫಸ್ಟ್ PUC ಇಂದ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ನ ಡಿಸ್ಕಸ್ ಮಾಡೋಣಂತೆ. ಸೊ ಈ ಚಾಪ್ಟರಿಂದ ನಮಗೆ ಒಂದು ಕ್ವಶನನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಬಟ್ ಒಂದು ಕ್ವಶನ್ ಆದರೂ ಕೂಡ ಈ ಒಂದು ಕಾನ್ಸೆಪ್ಟಿನ ಯುಟಿಲೈಸೇಷನನ್ನು ನಾವು ಬೇರೆ ಬೇರೆ ಚಾಪ್ಟರ್ದಲ್ಲಿ ತಗೊಳ್ತಾ ಹೋಗ್ತೀವಿ. ಅದಕ್ಕೋಸ್ಕರ ಹೇಳಿದ್ದು ಈ ಒಂದು ಚಾಪ್ಟರ್ ಏನಿದೆ ಇದು ಬಹಳ ಇಂಪಾರ್ಟೆಂಟ್ ಚಾಪ್ಟರ್. ಸೊ ಕ್ವಿಕ್ ಆಗಿ ಸಿನಾಪ್ಸಿಸ್ ಅನ್ನು ನೋಡಿಬಿಟ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನು ಸಾಲ್ವ್ ಮಾಡೋಣಂತೆ. ರೈಟ್. ಸೊ ಸಿನಾಪ್ಸಿಸ್ ಅಂತ ಬಂದಾಗ ಮೊದಲನೇದಾಗಿ ಆಕ್ಟೇಟ್ ರೂಲ್ನ ನೆನ್ಪಿಟ್ಕೊಳ್ಳಿ. ರೈಟ್. ಸೊ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ವಿಲ್ ಅಟೇನ್ ಆಕ್ಟೇಟ್ ಬೈ ಶೇರಿಂಗ್ ಆರ್ ಗಿವಿಂಗ್ ಎಲೆಕ್ಟ್ರಾನ್ಸ್ ಅಂತ ಇದೆ. ಸೊ ಲಿಮಿಟೇಷನ್ಸ್ ಆಫ್ ದ ಆಕ್ಟೇಟ್ ರೂಲ್ ಅಂತ ಬಂದಾಗ ದೆರ್ ಆರ್ ಸಮ್ ಮಾಲಿಕ್ಯೂಲ್ಸ್ expanded octet is there ಅಥವಾ there are some molecules which are having so deficiency in the octet ಅಂದರೆ less than 8 electrons in the valence shell. ಸೊ ಇವೆಲ್ಲ ಒಂದಷ್ಟು octet rule ಆಗ್ತದೆ. ಸೊ ಲಿಮಿಟೇಷನ್ಸ್ ಆಗ್ತದೆ. ಸೊ ಅದಾದಮೇಲೆ ಟೈಪ್ ಆಫ್ ಕೆಮಿಕಲ್ ಬಾಂಡಿಂಗ್ ಅಲ್ಲಿ ವಿ ನೋ ದಟ್ ಅಯಾನಿಕ್ ಬಾಂಡ್ ಆರ್ ಎಲೆಕ್ಟ್ರೋವ್ಯಾಲೆಂಟ್ ಬಾಂಡ್. ಸೊ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಫಾರ್ಮೇಷನ್ ಆಫ್ ಅಯಾನಿಕ್ ಬಾಂಡ್ ನೆನ್ಪಿಟ್ಕೊಳ್ಳಿ. ಲೋವರ್ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ಮೆಟಲ್, ಹೈ ಎಲೆಕ್ಟ್ರಾನಿಕ್ ಎಂಥಾಲ್ಪಿ ಆಫ್ ನಾನ್ ಮೆಟಲ್ ಆ್ಯಂಡ್ ಹೈ ಲೆಟೈಸ್ ಎನರ್ಜಿ ಇಸ್ ದ ಒನ್. ಅದಾದಮೇಲೆ ಲೆಟೈಸ್ ಎನರ್ಜಿ ಅಂದ್ರೇನು? ಲೆಟೈಸ್ ಎನರ್ಜಿ ಅಂತಂದರೆ defined as energy required to completely separate one mole of solid ionic compound into so cation and anion. So factors affecting lattice enthalpy anta bandaga size of the ion. Remember, smaller the size of the ion, lesser is the intermolecular distance, and so stronger is the ionic attraction, greater is the lattice energy. Andre lattice energy and the size is inversely proportional anta ನೆನಪಿಟ್ಕೊಳ್ಳಿ. ಅದಾದಮೇಲೆ ಚಾರ್ಜ್ ಆನ್ ದ ಅಯಾನ್. ರೈಟ್. ಸೊ ಚಾರ್ಜ್ ಆನ್ ದ ಅಯಾನ್ ಇಸ್ ಲಾರ್ಜರ್ ದ ಚಾರ್ಜ್, ಸೊ ಹೈಯರ್ ದ ಲೆಟೈಸ್ ಎನರ್ಜಿ, ಡೈರೆಕ್ಟ್ಲಿ ಪ್ರಪೋರ್ಷನ್ ಅನ್ನೋದು ಗೊತ್ತಿರಲಿ. ಇನ್ನು ಕ್ಯಾರೆಕ್ಟರಿಸ್ಟಿಕ್ ಆಫ್ ಅಯಾನಿಕ್ ಬಾಂಡ್ ಈ ರೀತಿ ಇದೆ. ಸೊ ಇನ್ನು ಸಾಲ್ವೇಷನ್ ಆರ್ ಹೈಡ್ರೇಷನ್, ಅಪ್ಲಿಕೇಶನ್ ಆಫ್ ಹೈಡ್ರೇಷನ್ ಎನರ್ಜಿ. ಸೊ ಹೈಡ್ರೇಷನ್ ಎನರ್ಜಿ ಒಳಗೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಹೈಡ್ರೇಷನ್ ಎನರ್ಜಿ ಆಫ್ ದ ಲೀಥಿಯಂ ಇಸ್ ಹೈಯೆಸ್ಟ್. ನಾವು ಎಸ್ ಬ್ಲಾಕ್ ಎಲಿಮೆಂಟಲ್ಲಿ ಹೇಳ್ತೀವಿ, ಹೌದಾ? ಸೊ ಅದಾದಮೇಲೆ ಫಾಜನ್ಸ್ ರೂಲ್ ಇಂಪಾರ್ಟೆಂಟ್. ಫಾಜನ್ಸ್ ರೂಲ್ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಫಾಜನ್ಸ್ ರೂಲ್ ಇಸ್ ದ ಒನ್ ವಿಚ್ ವಿಲ್ ಎಕ್ಸ್ಪ್ಲೇನ್ ದ ಕೋವಾಲೆಂಟ್ ಕ್ಯಾರೆಕ್ಟರ್ ಇನ್ ದ ಅಯಾನಿಕ್ ಬಾಂಡ್, ಹೌದಾ? ಸೊ ಇದರಲ್ಲಿ ಇಂಪಾರ್ಟೆಂಟ್ ಅಂತಂದ್ರೆ ಏನು ನೆನ್ಪಿಟ್ಕೊಳ್ಬೇಕು? ಸ್ಮಾಲರ್ ದ ಸೈಜ್ ಆಫ್ ದ ಕ್ಯಾಟಿಯಾನ್, ಹೈಯರ್ ಇಸ್ ದ ಪೊಲರೈಸಿಂಗ್ ಪವರ್. ಅಂದರೆ ಸೈಜ್ ಕಡಿಮೆ ಆಗ್ತಾ ಹೋದಾಗೆ ಕ್ಯಾಟಿಯಾನಿಂದು ಪೊಲರೈಸಿಂಗ್ ಪವರ್ ಜಾಸ್ತಿ ಇರ್ತದೆ, ಹೌದಾ? ಪೊಲರೈಸಿಂಗ್ ಪವರ್ ಅಂತಂದರೆ ಇದು ಕ್ಯಾಟಿಯಾನ್ ಅಂತ ಇಟ್ಕೊಳ್ಳಿ, ಇದು ಆನಿಯಾನ್ ಅಂತ ಇಟ್ಕೊಳ್ಳಿ. ಸೊ ಸೈಜ್ ಆಫ್ ದ ಕ್ಯಾಟಿಯಾನ್ ಸ್ಮಾಲ್ ಇರೋದಕ್ಕೆ ದ ನ್ಯೂಕ್ಲಿಯಸ್ ಆಫ್ ದಿಸ್ ವಿಲ್ ಅಟ್ರಾಕ್ಟ್ ದ ಎಲೆಕ್ಟ್ರಾನ್ ಆಫ್ ದ ಆನಿಯಾನ್. ಸೊ ದಟ್ ದ ಪವರ್ ಟು ಪೊಲರೈಸ್ ದ ಅದರ್ ಇಸ್ ಕಾಲ್ಡ್ ಆಸ್ ಪೊಲರೈಸಿಂಗ್ ಪವರ್. Anion which can undergo polarizability, which can undergo polarization, called as polarizability. So ಅದಕ್ಕೆ ನೋಡಿ, larger the size, higher the polarizability for anion. So smaller the size, higher the charge, and so higher is the polarizing power. ಅದು ಅಲ್ಲದೆ as the charge on the cation increases, tendency to polarize increases, so hence covalent character increases. ಇನ್ನು shielding effect in cation decreases, polarizing power increases. ಗೊತ್ತಿರಲಿ. ಸೊ ಇಲ್ಲಿ ಒಂದಷ್ಟು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ ನೋಡಿ. ಸೊ CS, RB, K, NA, LiCl ಕಂಪೇರ್ ಮಾಡಿದರೆ LiCl ಹ್ಯಾವಿಂಗ್ ಮೋರ್ ಕೋವಾಲೆಂಟ್ ನೇಚರ್. ಯಾಕೆ ಅಂತಂದರೆ ಆನಿಯಾನ್ ಸೇಮ್ ಇದೆ ಬಟ್ ಕ್ಯಾಟಿಯಾನ್ ಇದು ಸ್ಮಾಲರ್, ಹೌದಾ? ಇಲ್ಲೂ ಕೂಡ ಅದೇನೆ, BeCl2 ಇಸ್ ಹ್ಯಾವಿಂಗ್ ಮೋರ್. ಅದಾದಮೇಲೆ ಆನಿಯಾನ್ ಅಂತ ಬಂದಾಗ ನೋಡಿ, ಎಲ್ಲ ಕ್ಯಾಟಿಯಾನ್ ಸೇಮ್ ಇದೆ, Na, ಬಟ್ ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಕಂಪೇರ್ ಮಾಡಿದಾಗ ಅಯೋಡಿನ್ ಇಸ್ ಹ್ಯಾವಿಂಗ್ ಮೋರ್ ಕೋವಾಲೆಂಟ್ ನೇಚರ್ ಇನ್ ದ ಅಯಾನಿಕ್ ಬಾಂಡ್. ದ ರೀಸನ್ ಫಾರ್ ದಟ್ ಇಸ್ ಅಯೋಡಿನ್, ಆನಿಯಾನ್ ಈಸ್ ಲಾರ್ಜರ್. ಸೊ ಲಾರ್ಜರ್ ದ ಆನಿಯಾನ್, ಲಾರ್ಜರ್ ಇಸ್ ದ ಪೊಲರೈಸಿಬಿಲಿಟಿ. ಸೊ ಇವೆಲ್ಲ ಒಂದಷ್ಟು ಎಕ್ಸಾಂಪಲ್ಸ್ ಇದೆ. ಈ ಒಂದು PDF ಅನ್ನು ಕೂಡ ಎಟ್ ದ ಎಂಡ್ ಆಫ್ ದಿಸ್ ಚಾಪ್ಟರ್ ಅಂದರೆ ಕಂಪ್ಲೀಟ್ ಎಲ್ಲ ಕ್ವಶನ್ಸನ್ನು ಸಾಲ್ವ್ ಮಾಡಿದ ಮೇಲೆ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ನನ್ನ ಟೆಲಿಗ್ರಾಮ್ ಚಾನಲ್ನ ಹೆಸರು RHchemistry ಅಂತ ಟೈಪ್ ಮಾಡಿದರೆ ನಿಮಗೆ ಕಾಣಿಸ್ತದೆ. ರೈಟ್. ಸೊ ಈಗ ನೆಕ್ಸ್ಟ್ ನೋಡ್ತಾ ಹೋಗಿ. ಕೋವಾಲೆಂಟ್ ಬಾಂಡ್ ಗೊತ್ತಾಗಿದೆ. ಕೋವಾಲೆಂಟ್ ಬಾಂಡ್ ಲೋ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಇರ್ತದೆ, ನಾನ್ ಕಂಡಕ್ಟಿಂಗ್ ನೇಚರ್ ಇರ್ತದೆ, ಸಾಲಿಬಿಲಿಟಿ. ಸೊ ಜನರಲಿ ಪೋಲಾರ್ ಸಾಲ್ವೆಂಟಲ್ಲಿ ಸಾಲಿಬಿಲಿಟಿ ಕಡಿಮೆ ಇರ್ತದೆ, ನಾನ್ ಪೋಲಾರ್ ಸಾಲ್ವೆಂಟಲ್ಲಿ ಸಾಲಿಬಿಲಿಟಿ ಜಾಸ್ತಿ ಇರ್ತದೆ. ಸೊ ಸ್ಲೋ ರೇಟ್ ಆಫ್ ರಿಯಾಕ್ಷನ್ ಎವ್ರಿಥಿಂಗ್. ಸೊ ಫಾರ್ಮಲ್ ಚಾರ್ಜ್ ಫಾರ್ಮಲ್ ನೆನ್ಪಿಟ್ಕೊಳ್ಳಿ. ಟೋಟಲ್ ನಂಬರ್ ಆಫ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಮೈನಸ್ ಟೋಟಲ್ ನಂಬರ್ ಆಫ್ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ ಮೈನಸ್ ಹಾಫ್ ಇಂಟು ಟೋಟಲ್ ನಂಬರ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್. ಫಾರ್ ಎಕ್ಸಾಂಪಲ್ ಈಗ ಓಝೋನಲ್ಲಿ ನೋಡಿ, ಓಝೋನಲ್ಲಿ ಫಸ್ಟ್ ಆಕ್ಸಿಜನ್ನ ತಗೊಂಡಾಗ ಸೊ ಸೆಂಟ್ರಲ್ ಆಕ್ಸಿಜನ್ ಆಟಮ್ ಅಂತ ಏನಿದೆ ಅದು 6 ನೋಡಿ, ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಆಫ್ ದ ಆಕ್ಸಿಜನ್ 6 ಇದೆ. ಸೊ ಟೋಟಲ್ ನಂಬರ್ ಆಫ್ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ ನೋಡಿ, 2 ಡಾಟ್ ಕಾಣಿಸ್ತಾ ಇದೆ ಇಲ್ಲಿ 2. ಸೊ ಮೈನಸ್ ಹಾಫ್ ಇಂಟು ಟೋಟಲ್ ನಂಬರ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ 6 ಇದೆ ನೋಡಿ. ಇಲ್ಲಿ ಡಬಲ್ ಬಾಂಡ್ ಇದೆ ಅಂದರೆ 4, ಇಲ್ಲಿ ಸಿಂಗಲ್ ಬಾಂಡ್ ಇದೆ ಅಂದರೆ 2, ಟೋಟಲ್ 6 ಇದೆ. ಅದಕ್ಕೆ ನಿಮಗೆ ಆನ್ಸರ್ +1 ಬರ್ತದೆ. ಇದೇ ರೀತಿ ಉಳಿದಿರುವಂಥ 2 ಆಕ್ಸಿಜನ್ ಕೂಡ ನೀವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು. ಅದಾದಮೇಲೆ ಪೊಲಾರಿಟಿ ಆಫ್ ಬಾಂಡ್. ಸೊ ಇಫ್ ದ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಬಿಟ್ವೀನ್ ದ 2 ಆಟಮ್ಸ್ ಆರ್ 0, ನಾನ್ ಪೋಲಾರ್ ಬಾಂಡ್ ಫಾರ್ಮ್ ಆಗ್ತದೆ. ಇಫ್ ಎಲೆಕ್ಟ್ರೋನೆಗೆಟಿವ್ ಡಿಫ್ರೆನ್ಸ್ ಜಾಸ್ತಿ ಆಗ್ತಾ ಹೋದಾಗೆ ಪೊಲಾರಿಟಿ ಜಾಸ್ತಿ ಆಗ್ತಾ ಹೋಗ್ತದೆ, ಹೌದಾ? ಇನ್ನು ಡೈಪೋಲ್ ಮೂಮೆಂಟ್ ನೆನ್ಪಿಟ್ಕೊಳ್ಳಿ. ಡೈಪೋಲ್ ಮೂಮೆಂಟ್ ಅಂತಂದರೆ ಚಾರ್ಜ್ ಇಂಟು ಡಿಸ್ಟೆನ್ಸ್ ಆಫ್ ಸಪರೇಷನ್, ರೈಟ್? ಸೊ ಇದರಲ್ಲಿ ಮಾಲಿಕ್ಯೂಲ್ ನಾನ್ ಪೋಲಾರ್ ಇರ್ಬೋದು, ಓಕೆ, ಬಾಂಡ್ ಪೋಲಾರ್ ಇರ್ಬೋದು. ಬಾಂಡ್ ಪೋಲಾರ್ ಇದೆ ಅಂದರೆ ಮಾಲಿಕ್ಯೂಲ್ ಪೋಲಾರ್ ಇರಲೇಬೇಕಂತೇನಿಲ್ಲ,
ಹೌದಾ? ಸೊ ಇಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಸೊ ಆರೋ ಮಾರ್ಕ್ ಇಸ್ ಶೋನ್ ಲೈಕ್ ದಿಸ್ ಫ್ರಮ್ ಲೋವರ್ ಎಲೆಕ್ಟ್ರೋನೆಗೆಟಿವಿಟಿ ಟು ಹೈಯರ್ ಎಲೆಕ್ಟ್ರೋನೆಗೆಟಿವಿಟಿ. ಫಾರ್ ಎಕ್ಸಾಂಪಲ್ ನೋಡಿ, H2O ಮಾಲಿಕ್ಯೂಲ್ ಅಲ್ಲಿ H2O ಮಾಲಿಕ್ಯೂಲ್ ವಿ ನೋ ದಟ್ ಬೆಂಟ್ ಶೇಪ್ ಇರ್ತದೆ, ನೆಟ್ ಡೈಪೋಲ್ ಮೂಮೆಂಟ್ 1.85 ಇದೆ. ಸೊ BF2 ಇಸ್ 0. BF2 ಯಾಕೆ 0 ಅಂತಂದ್ರೆ ಇಟ್ಸ್ ದ ಲೀನಿಯರ್ ಸ್ಟ್ರಕ್ಚರ್. ಲೀನಿಯರ್ ಸ್ಟ್ರಕ್ಚರ್ ಇದ್ದಾಗ ಡೈಪೋಲ್ ಮೂಮೆಂಟ್ ಈಸ್ ಗೋಯಿಂಗ್ ಟು ಕ್ಯಾನ್ಸಲ್, ಯಾಕಂದ್ರೆ ವೆಕ್ಟರ್ ಕ್ವಾಂಟಿಟಿ ಆಗಿರೋದಕ್ಕೆ ಇಫ್ ಇಟ್ ಈಸ್ ಈಕ್ವಲ್ ಅಂಡ್ ಅಪೋಸಿಟ್ ದಟ್ ಕ್ಯಾನ್ ಬಿ ಕ್ಯಾನ್ಸಲ್ಡ್. ಹೌದಾ? ಸೊ ಎಕ್ಸಾಂಪಲ್ 3 ನೋಡಿ, BF3 ಮಾಲಿಕ್ಯೂಲ್, BF3 ಆಲ್ಸೋ 120 ಡಿಗ್ರಿ ಇದೆ. ಸೊ ಬಿಕಾಸ್ ಆಫ್ ದಟ್ ರಿಸಲ್ಟೆಂಟ್ ಆಫ್ ಎನಿ ಟೂ ಡೈಪೋಲ್ ಮೂಮೆಂಟ್ ಇಸ್ ಅಪೋಸಿಟ್ ಟು ಒನ್ ಬಾಂಡ್ ಡೈಪೋಲ್, ಅದಕ್ಕೆ ಇದರಲ್ಲೂ ಕೂಡ 0 ಬರ್ತದೆ. ದೆನ್ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ, NF3 ಆ್ಯಂಡ್ NH3 ಕಂಪೇರ್ ಮಾಡಿದಾಗ NH3ಗೆ ಜಾಸ್ತಿ ಇದೆ NF3ಗಿಂತ. ಸೊ ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ದ ರೀಸನ್ ಫಾರ್ ದ್ಯಾಟ್ ಈಸ್ ನೋಡಿ, ಇಲ್ಲಿ NH3ದಲ್ಲಿ ನೋಡಬಹುದು 4 ಬಾಂಡ್ ಡೈಪೋಲ್ ಒಂದೇ ಡೈರೆಕ್ಷನ್ ಇದೆ. NF3ಯಲ್ಲಿ 2 ಬಾಂಡ್ ಡೈಪೋಲ್ ಅಪೋಸಿಟ್ ಟು ಈಚ್ ಅದರ್ ಇದೆ. ಹೌದಾ? ಅಪೋಸಿಟ್ ಟು ಈಚ್ ಅದರ್, 2 ಒಂದು ಸೈಡ್ ಇದೆ. ಅದಕ್ಕಾಗಿ ಇದರಲ್ಲಿ ಸ್ವಲ್ಪ ಸ್ಮಾಲ್ ಆಗ್ತದೆ ಡೈಪೋಲ್ ಮೂಮೆಂಟ್, ಇದರಲ್ಲಿ ಜಾಸ್ತಿ ಆಗ್ತದೆ. ರೈಟ್? ಸೊ ಇನ್ನು ವ್ಯಾಲೆನ್ಸ್ ಮಾಡ್ತೀರಿ, ಹೈಬ್ರಿಡೈಸೇಷನ್ ಐಡೆಂಟಿಫೈ ಮಾಡಬೇಕು. ಹೈಬ್ರಿಡೈಸೇಷನ್ ಐಡೆಂಟಿಫೈ ಮಾಡೋದು ಹೇಗೆ ಅಂತೇಳಿ ಒಂದು ಸಪ್ರೇಟ್ ವಿಡಿಯೋವನ್ನೇ ಮಾಡಿದ್ದೀನಿ, P ಬ್ಲಾಕಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ದಯವಿಟ್ಟು ನೋಡ್ಕೊಂಡು ಬನ್ನಿ. ಸೊ ಅದನ್ನು ಇಲ್ಲಿ ಹೇಳಿರೋದು, ಹೈಬ್ರಿಡೈಸೇಷನ್ ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದಕ್ಕೆ ಇಲ್ಲಿ ತೋರಿಸಿದ್ದೀನಿ ಒಂದು ಫಾರ್ಮಲ್ ನೋಡಿ. ಹೌದಾ? ಹಾಫ್ ಇಂಟು ವ್ಯಾಲೆನ್ಸ್ ಎಲೆಕ್ಟ್ರಾನ್ ಪ್ಲಸ್ ಮೊನೋವ್ಯಾಲೆಂಟ್ ಮೈನಸ್ ಕ್ಯಾಟಿಯಾನ್ ಪ್ಲಸ್ ಆನಿಯಾನ್. ಇಲ್ಲಿ ವಿತ್ ಎಕ್ಸಾಂಪಲ್ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಸೊ ಯು ಕ್ಯಾನ್ ಸ್ಟಡಿ ದಟ್. ಇದಾದಮೇಲೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ ಭಾಳ ಇಂಪಾರ್ಟೆಂಟ್ ನೋಡಿ. ಸೊ ಈ ಮಾಲಿಕ್ಯೂಲಲ್ಲಿ ಈಗ ಫಾರ್ ಎಕ್ಸಾಂಪಲ್ AB2 ಇದ್ದರೆ 2 ಬಾಂಡ್ ಪೇರ್ ಇದೆ, 0 ಲೋನ್ ಪೇರ್ ಇದೆ, sp ಹೈಬ್ರಿಡೈಸೇಷನ್ ಬರ್ತದೆ ಲೀನಿಯರ್. ಹೌದಾ? ಸೊ ಇದೇ ರೀತಿ AB3ದಲ್ಲಿ 3 ಬಾಂಡ್ ಪೇರ್ ಇದೆ, 0 ಲೋನ್ ಪೇರ್ ಇದ್ದಾಗ ಟ್ರೈಗೋನಲ್ ಪ್ಲೇನಾರ್, 2+1 ಇದ್ದಾಗ ವಿ ಶೇಪ್ ಬರ್ತದೆ. ಟೆಟ್ರಾಹೆಡ್ರಲ್ ನೋಡಿ, 4 ಬಾಂಡ್ ಪೇರ್ ಇದ್ದಾಗ ಟೆಟ್ರಾಹೆಡ್ರಲ್, 3 ಬಾಂಡ್ ಪೇರ್ 1 ಲೋನ್ ಪೇರ್ ಇದ್ದಾಗ ಟ್ರೈಗೋನಲ್ ಬೈಪಿರಾಮಿಡಲ್. ಸೊ ಆ್ಯಕ್ಚುಲಿ ಟ್ರೈಗೋನಲ್ ಬೈಪಿರಾಮಿಡಲ್ ಅಂತ ಹೇಳ್ತೀವಿ ನಾವಿಲ್ಲಿ. ರೈಟ್? ಸೊ ಟ್ರೈಗೋನಲ್ ಬೈಪಿರಾಮಿಡಲ್ ಅಲ್ಲ ಇದು, ಆ್ಯಕ್ಚುಲಿ ಇದು ಪಿರಾಮಿಡಲ್ ಅಂತ ಬರಬೇಕು, ಇದು ಪಿರಾಮಿಡಲ್ ಅಂತ ಕರೆಕ್ಷನ್ ಆಗಬೇಕು. ಸೊ ಕರೆಕ್ಟ್ ದ್ಯಾಟ್. ಸೊ ಇಲ್ಲಿ 4 ಬಾಂಡ್ ಪೇರ್, 2 ಬಾಂಡ್ ಪೇರ್ 2 ಲೋನ್ ಪೇರ್ ಇದ್ದಲ್ಲಿ ವಿ ಶೇಪ್ ಬರ್ತದೆ ನಿಮಗೆ. ಸೊ ಲೈಕ್ ದಿಸ್ ಉಳಿದ ಎಲ್ಲವನ್ನು ಕೂಡ ನೀವು ಇಲ್ಲಿ ಸ್ಟಡಿ ಮಾಡ್ಬೋದು. ಸೊ ಅದಾದಮೇಲೆ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿಯಲ್ಲಿ ನೆನ್ಪಿಟ್ಕೊಳ್ಳಿ. ಸೊ ಇದರಲ್ಲಿ ಸೇಮ್ ಸಿಮ್ಮೆಟ್ರಿ ಇರಬೇಕು, ಸೇಮ್ ಎನರ್ಜಿ ಇರಬೇಕು, ದೆನ್ ಓನ್ಲಿ ದ ಆರ್ಬಿಟಲ್ಸ್ ಕ್ಯಾನ್ ಬಿ ಕಂಬೈನ್ಡ್. ಸೊ ಇದರಲ್ಲಿ ಜನರಲಿ Z ಆಕ್ಸಿಸ್ ಅನ್ನು ಇಂಟರ್ನ್ಯೂಕ್ಲಿಯರ್ ಆಕ್ಸಿಸ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ದೆನ್ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ ಆಂಟಿ ಬಾಂಡಿಂಗ್ ಅಂತ ಫಾರ್ಮ್ ಆಗ್ತದೆ. ಬಾಂಡಿಂಗ್ ಸಪೋರ್ಟ್ ಬಾಂಡ್ ಫಾರ್ಮೇಷನ್, ಆಂಟಿ ಬಾಂಡಿಂಗ್ ಡಸ್ ನಾಟ್ ಸಪೋರ್ಟ್ ಬಾಂಡ್ ಫಾರ್ಮೇಷನ್. ಸೊ ಆಂಟಿ ಬಾಂಡಿಂಗನ್ನು ಸಿಗ್ಮಾ ಸ್ಟಾರ್ ಪೈ ಸ್ಟಾರ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಸೊ ಕಂಡೀಷನ್ಸ್ ಫಾರ್ ಕಾಂಬಿನೇಷನ್ ನೋಡಿ, ಸೊ ಸೇಮ್ ಎನರ್ಜಿ ಇರಬೇಕು, ಸೇಮ್ ಸಿಮೆಟ್ರಿ ಇರಬೇಕು. ಇನ್ನು ಎನರ್ಜಿ ಲೆವೆಲ್ ಡೈಗ್ರಾಮಲ್ಲಿ ಭಾಳ ಇಂಪಾರ್ಟೆಂಟ್ ಅಂತಂದರೆ ಈ ಪಾರ್ಟ್ ನೋಡಿ, ಎನರ್ಜಿ ಲೆವೆಲ್ ಡೈಗ್ರಾಮಲ್ಲಿ ಭಾಳ ಇಂಪಾರ್ಟೆಂಟು. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ, ಇಫ್ ದ ಎನರ್ಜಿ ಲೆವೆಲ್ ದ ಕಾನ್ಫಿಗರೇಷನ್ ಏನಿದೆ ಅದು ಬೇರೆ ಬೇರೆ ಆಗ್ತದೆ. ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಎನರ್ಜಿ ಫಾರ್ ವೇರಿಯಸ್ ಮಾಲಿಕ್ಯುಲರ್ ಆರ್ಬಿಟಲ್ ಆಫ್ O2 ಆ್ಯಂಡ್ F2 ಅಂತಂದರೆ ಜನರಲಿ ಮೋರ್ ದ್ಯಾನ್ 14 ಎಲೆಕ್ಟ್ರಾನ್ ಸಿಸ್ಟಮ್ ಇದ್ದಾಗ O2 ಇರ್ಬೋದು, F2 ಇರ್ಬೋದು, O2 ಮೈನಸ್ ಇರ್ಬೋದು, O2 2- ಇರ್ಬೋದು, ಇವೆಲ್ಲದಕ್ಕೂ ಕೂಡ. ಸೊ ಸಿಗ್ಮಾ 1s, ಸಿಗ್ಮಾ ಸ್ಟಾರ್ 1s, ಸಿಗ್ಮಾ 2s, ಸಿಗ್ಮಾ ಸ್ಟಾರ್ 2s, ಸಿಗ್ಮಾ 2pz. ಓಕೆ, ಅದಾದಮೇಲೆ ಪೈ 2px, ಪೈ 2py ಬರ್ತದೆ. ಸಿಗ್ಮಾ 2pz ಆದಮೇಲೆ ಪೈ 2px, ಪೈ 2py ಬರ್ತದೆ. ಅದಾದಮೇಲೆ ಪೈ ಸ್ಟಾರ್ 2px ಆ್ಯಂಡ್ ಪೈ ಸ್ಟಾರ್ 2py, ಅದಾದಮೇಲೆ ಸಿಗ್ಮಾ ಸ್ಟಾರ್ 2pz. ಸೊ ಹವೆವರ್ ಇಫ್ ಇಟ್ ಈಸ್ ಫಾರ್ ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್ ಅಂದರೆ ಜನರಲಿ ಈಕ್ವಲ್ ಟು ಆರ್ 14 ಆರ್ ಲೆಸ್ ದ್ಯಾನ್ 14 ಆರ್ ಲೆಸ್ ದೆನ್ ಆರ್ ಈಕ್ವಲ್ ಟು 14 ಇದ್ದಾಗ ಈ ಒಂದು ಎನರ್ಜಿ ಲೆವೆಲ್ ನೋಡಿ, ಸಿಗ್ಮಾ 1s, ಸಿಗ್ಮಾ ಸ್ಟಾರ್ 1s, ಸಿಗ್ಮಾ 2s, ಸಿಗ್ಮಾ ಸ್ಟಾರ್ 2s ಆದಮೇಲೆ ಪೈ 2px, ಪೈ 2py ಬರ್ತದೆ ನೋಡಿ, ಇಲ್ಲಿ ಇಂಟರ್ಚೇಂಜ್ ಆಗ್ತದೆ ಇವೆರಡು. ಓಕೆ, ಸೊ ಅದಾದಮೇಲೆ ಸಿಗ್ಮಾ 2pz, ಪೈ ಸ್ಟಾರ್ 2px, ಪೈ ಸ್ಟಾರ್ 2py, ಸಿಗ್ಮಾ ಸ್ಟಾರ್ 2pz ಬರ್ತದೆ. ರೈಟ್, ರಿಮೆಂಬರ್. ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಈ ಎನರ್ಜಿ ಏನಿದೆ ಇದು ಎಕ್ಸ್ಚೇಂಜ್ ಆಗ್ತದೆ ಇದರಲ್ಲಿ, ರಿಮೆಂಬರ್ ದಟ್. ಇನ್ನು ಸ್ಟೆಬಿಲಿಟಿ ಆಫ್ ದ ಮಾಲಿಕ್ಯೂಲ್ ಅಂತ ಬಂದಾಗ ಜನರಲಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ದಲ್ಲಿ ಎನರ್ಜಿ ಜಾಸ್ತಿ ಅಂದರೆ ಎಲೆಕ್ಟ್ರಾನ್ಸ್ ಜಾಸ್ತಿ ಇರಬೇಕು, ಆಂಟಿ ಬಾಂಡಿಂಗ್ದಲ್ಲಿ ಕಡಿಮೆ ಇರಬೇಕು. ಸೊ ಬಾಂಡ್ ಆರ್ಡರ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಹಾಫ್ ಇಂಟು NB - NA. ಹೌದಾ? ಸ್ಟೆಬಿಲಿಟಿ ಆಫ್ ದ ಮಾಲಿಕ್ಯೂಲ್ ಅಂದರೆ ಬಾಂಡ್ ಆರ್ಡರ್ ಶುಡ್ ಬಿ ಪಾಸಿಟಿವ್, 0ನೂ ಇರಬಾರ್ದು, ನೆಗೆಟಿವ್ ಸಾಧ್ಯ ಇಲ್ಲ, ಪಾಸಿಟಿವೇ ಇರಬೇಕು. ನೇಚರ್ ಆಫ್ ದ ಬಾಂಡ್ ನೋಡಿ, ಬಾಂಡ್ ಆರ್ಡರ್ ವ್ಯಾಲ್ಯೂ ಇಂಡಿಕೇಟ್ಸ್ ನೇಚರ್ ಆಫ್ ದ ಬಾಂಡ್. ಫಸ್ಟ್ ಸೆಕೆಂಡ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ತ್ರಿಬಲ್ ಬಾಂಡ್ ಅಂದರೆ ಬಾಂಡ್ ಆರ್ಡರ್ 1 2 3 ಲೈಕ್ ದಟ್. ಬಾಂಡ್ ಲೆಂತ್, ಸೊ ಬಾಂಡ್ ಆರ್ಡರ್ ಆ್ಯಂಡ್ ಬಾಂಡ್ ಲೆಂತ್ ಇಸ್ ಇನ್ವರ್ಸ್ ರಿಲೇಟೆಡ್, ವಿ ನೋ ದಟ್. ಸೊ ಮ್ಯಾಗ್ನೆಟಿಕ್ ನೇಚರ್, ಇಫ್ ದ ಅನ್ಪೇರ್ಡ್ ಎಲೆಕ್ಟ್ರಾನ್ ಇಸ್ ಪ್ರೆಸೆಂಟ್, ಪ್ಯಾರಾಮ್ಯಾಗ್ನೆಟಿಕ್, ಎಬ್ಸೆಂಟ್, ಡಯಾಮ್ಯಾಗ್ನೆಟಿಕ್ ಅಂತ ಹೇಳ್ತೀವಿ. ಸೊ ಇವೆಲ್ಲ ಮಾಲಿಕ್ಯೂಲ್ ಆರ್ಬಿಟಲ್ ಫಾರ್ ದ ಕಾನ್ಫಿಗರೇಷನ್ ಆಫ್ ಸಮ್ ಮಾಲಿಕ್ಯೂಲ್ಸ್ ಇಸ್ ಗಿವನ್ ವಿತ್ ಅ ಬಾಂಡ್ ಆರ್ಡರ್. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. ರೈಟ್, ಸೊ ಈ ಪರ್ಟಿಕ್ಯುಲರ್ ಕೇಸಲ್ಲಿ ನೋಡಿ, ಹೈಡ್ರೋಜನಿಂದ ಸ್ಟಾರ್ಟ್ ಮಾಡಿಬಿಟ್ಟು ಒಂದೆರಡು ಮಾಲಿಕ್ಯೂಲ್ ನಿಮಗೆ ತೋರಿಸ್ಕೊಡ್ತೀನಿ. ಹೈಡ್ರೋಜನ್ ನೋಡಿ, ಟೋಟಲ್ ಎಲೆಕ್ಟ್ರಾನ್ಸ್ 2 ಎಲೆಕ್ಟ್ರಾನ್ಸ್, ಹೌದಾ? ಯಾಕಂದರೆ 1s1 ಇದೆ, 1s1 ಇದೆ. ಸೊ 2 ಎಲೆಕ್ಟ್ರಾನ್ ಆದಾಗ ಸಿಗ್ಮಾ 1s ಒಳಗೆ 2 ಫಿಲ್ ಮಾಡಿಬಿಡ್ತೀವಿ. ಬಾಂಡ್ ಆರ್ಡರ್ ಬಂದುಬಿಟ್ಟು, ಸೊ ಫಾರ್ಮುಲಾ ಏನಿದೆ ಬಾಂಡ್ ಆರ್ಡರ್ಗೆ? ಹಾಫ್ ಇಂಟು
ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಬಾಂಡಿಂಗ್ ಮೈನಸ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಆಂಟಿ ಬಾಂಡಿಂಗ್. ನೋಡಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. ಬಾಂಡಿಂಗ್ ಅಂದರೆ ವಿದೌಟ್ ಸ್ಟಾರ್, ಆಂಟಿ ಬಾಂಡಿಂಗ್ ಅಂದರೆ ವಿತ್ ಸ್ಟಾರ್. ಸೊ ವಿದೌಟ್ ಸ್ಟಾರೇ ಇದೆ, 2 -0 ಡಿವೈಡ್ ಬೈ 2 ಆನ್ಸರ್ ಇಸ್ 1. ಅದೇ ರೀತಿ S2 ಪ್ಲಸ್ ನೋಡಿ ಒಂದೇ ಎಲೆಕ್ಟ್ರಾನ್ ಇರೋದು, ಸೊ ಹಾಫ್ ಬರ್ತದೆ. S2 ಮೈನಸ್ ನೋಡಿ 1 ಬರ್ತದೆ. He2 ಡಸ್ ನಾಟ್ ಎಕ್ಸಿಸ್ಟ್, ಹೌದಾ? ಸೊ ಬಾಂಡ್ ಆರ್ಡರ್ 0 ಇದೆ ಅಂತಂದರೆ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಅರ್ಥ. ಸೊ ರಿಮೆಂಬರ್ ದ್ಯಾಟ್. ಇನ್ನು N2 ಮಾಲಿಕ್ಯೂಲ್ ನೋಡಿ, N2 ಮಾಲಿಕ್ಯೂಲಿಗೆ ಸಿಗ್ಮಾ 1 ಎಷ್ಟು, ಸಿಗ್ಮಾ ಸ್ಟಾರ್ 1. ಯಾಕಂದ್ರೆ ಟೋಟಲ್ ಎಲೆಕ್ಟ್ರಾನ್ಸ್ ಆರ್ 14, ಹೌದಾ? ನೈಟ್ರೋಜನ್ 1 7 ಇದೆ, ಸೊ 2 ಅಂತಂದರೆ 14. ಸಿಗ್ಮಾ 2 ಎಷ್ಟು, ಸಿಗ್ಮಾ ಸ್ಟಾರ್ 2 ಎಷ್ಟು, pi 2p x2 pi 2py 2 ಸಿಗ್ಮಾ 2p z2. ಟೋಟಲ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಎಷ್ಟಿದೆ? 2 + 2 + 2 + 2 + 2 10, ಹೌದಾ? ಸೊ ಆಂಟಿ ಬಾಂಡಿಂಗ್ ನೋಡಿ 2 + 2 4 ಡಿವೈಡ್ ಬೈ 2 ಮಾಡಿದರೆ ಸೊ ವಿಲ್ ಗೆಟ್ 3. ಸೊ ವಿ ನೋ ದ್ಯಾಟ್ ನೈಟ್ರೋಜನ್ ಇಸ್ ಹ್ಯಾವಿಂಗ್ ಟ್ರಿಬಲ್ ಬಾಂಡ್, ಹೌದಾ? ಟ್ರಿಬಲ್ ಬಾಂಡ್, ಇಟ್ ಈಸ್ ನಥಿಂಗ್ ಬಟ್ ಬಾಂಡ್ ಆರ್ಡರ್ ಅಂತ ಕರಿತೀವಿ ನಾವು ಇದಕ್ಕೆ. ಓಕೆ, ಸೊ N2 ಪ್ಲಸ್ ನೋಡಿ, N2 ಪ್ಲಸ್ ಕೇಳ್ಬೋದು. N2 ಪ್ಲಸ್ ಮಾಡಿದರೆ ಸೇಮ್ ಹಾಗೆ ಫಿಲ್ ಮಾಡ್ತಾ ಹೋಗ್ತೀರಿ. ಓನ್ಲಿ ಇಂಪಾರ್ಟೆಂಟ್ ಈ ಸಿಗ್ಮಾ 2s ಆದಮೇಲೆ ಸಿಗ್ಮಾ ಸ್ಟಾರ್ 2s ಆದಮೇಲೆ pi 2px pi 2py ಅದಾದಮೇಲೆ ಸಿಗ್ಮಾ 2pz ಅನ್ನು ಬರೀಬೇಕು. ಓಕೆ, ಬಾಂಡ್ ಆರ್ಡರ್ ನೋಡಿ, ಸೊ 2.5 ಬರ್ತದೆ, ರೈಟ್? ಅದೇ ರೀತಿ N2 ಮೈನಸ್ N2 2 ಪ್ಲಸ್ O2 ಪ್ಲಸ್ O2 ಮೈನಸ್ ಇವೆಲ್ಲ ಮಾಲಿಕ್ಯೂಲಿಗೆ ಕೊಟ್ಟಿದ್ದೀವಿ, ಹೌದಾ? ಕರೆಕ್ಟಾಗಿ ನೋಡ್ತಾ ಹೋಗಿ, ರೈಟ್? ಇದರಲ್ಲಿ ಒಂದು ಶಾರ್ಟ್ಕಟ್ಟನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಶಾರ್ಟ್ಕಟ್ಟನ್ನು ಇದರಲ್ಲಿ ನೋಡೋಣಂತೆ. ಸೊ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಶಾರ್ಟ್ಕಟ್ ಫಾರ್ ಬಾಂಡ್ ಆರ್ಡರ್ ಫಾರ್ molecules with, remember, molecules with more than 14 electrons, including 14 ಕೂಡ ಬರ್ತದೆ. ಇಲ್ಲಿ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಬಾಂಡ್ ಆರ್ಡರ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ವಿ ಹ್ಯಾವ್ ಅ ಫಾರ್ಮುಲಾ ಹಾಫ್ ಇಂಟು NB ಮೈನಸ್ NA, ಹೌದಾ? ಸೊ ಆಲ್ವೇಸ್ ಮೋರ್ ದೆನ್ 14 ಎಲೆಕ್ಟ್ರಾನ್ ಇದ್ದಾಗ ಆಲ್ವೇಸ್ ಟೇಕ್ NB ಆಸ್ 10, ಫಿಕ್ಸ್ ಅದು. NB ಆಸ್ 10. ಒಂದೆರಡು ಎಕ್ಸಾಂಪಲ್ ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಸೊ ಫಾರ್ ಎಕ್ಸಾಂಪಲ್ O2 ಪ್ಲಸ್ ಇದೆ ಇಲ್ಲೇ. O2 ಪ್ಲಸ್ ಅಲ್ಲಿ ನೋಡಿ 2 2 2 2 2 10 ಆಯ್ತಾ? O2 ಮೈನಸ್ ನೋಡಿ, ಇದು ನೋಡಿ O2 ಪ್ಲಸ್ ಅಂತಂದರೆ 15 ಎಲೆಕ್ಟ್ರಾನು, ಇದು 17 ಎಲೆಕ್ಟ್ರಾನು, 2 2 2 2 2, ಹೌದಾ? ಸೊ 10 ಆಯ್ತಾ? NE2 ಬೇಡ ಬಿಡಿ, CN ತಗೊಳ್ಳಿ, CN. ಸೊ CN ಮೈನಸ್ ಅಂತ ತಗೋಬೇಕಿಲ್ಲ, ಆ್ಯಕ್ಚುಲಿ CN ಮೈನಸ್, CN ಅಲ್ಲ, CN ಕೊಟ್ಟರೆ CN ಮೈನಸ್ ಕೊಟ್ಟಿದ್ದಾರೆ, ಫೈನ್. CN ಅಂತ 13 ಎಲೆಕ್ಟ್ರಾನ್, ಇದು 6 + 7 ಇದಕ್ಕೆ ಬರೋದಿಲ್ಲ ಈ ಫಾರ್ಮುಲಾ. CN ಮೈನಸ್ 14ಗೆ ಬರ್ತದೆ ನೋಡಿ, 14ಗೆ 1 2 3 4 5 5 2 10, ಹೌದಾ? NB = 10 ಬಂತು, ರೈಟ್? NO ಪ್ಲಸ್ ನೋಡಿ 7 + 8 15 + 1 16. ಸೊ 7 + 8 15 - 1 14 ಇದು, ಹೌದಾ? ಸೊ ಒನ್ಸ್ ಅಗೇನ್, ಸೊ ಇದಕ್ಕೂ ಕೂಡ ಹಾಗೆ ಕ್ಯಾಲ್ಕುಲೇಟ್ ಮಾಡಿ. ಸೊ ಅಂದರೆ ಇಲ್ಲಿ ಮೋರ್ ದ್ಯಾನ್ 14 ನಾನ್ electrons present in the bonding NB always taken as 10. Difference ಏನಿದೆ that should be taken as antibonding. ಓಕೆ, ಸೊ ಇಷ್ಟು ಗೊತ್ತಾಗ್ಬಿಟ್ರೆ ಈಗ ನೋಡಿ ಡೈರೆಕ್ಟಾಗಿ ಬಾಂಡ್ ಆರ್ಡರ್ ಕೇಳೋದಿಲ್ಲ. ಓಕೆ, ಬಾಂಡ್ ಲೆಂತ್ ಕೇಳ್ತಾರೆ. ಬಟ್ ರಿಮೆಂಬರ್, ಬಾಂಡ್ ಆರ್ಡರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಲೆಂತ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಸ್ಟ್ರೆಂತ್, ನೆನ್ಪಿಟ್ಕೊಳ್ಳಿ. ಯಾಕಂದರೆ ಬಾಂಡ್ ಆರ್ಡರ್ ನೋಡಿ, ಫಾರ್ ಎಕ್ಸಾಂಪಲ್ ಟ್ರಿಬಲ್ ಬಾಂಡ್ ಇದ್ದರೆ ಬಾಂಡ್ ಲೆಂತ್ ಕಡಿಮೆ ಇರ್ತದೆ, ಟ್ರಿಬಲ್ ಬಾಂಡಿಗೆ ಬಾಂಡ್ ಸ್ಟ್ರೆಂತ್ ಜಾಸ್ತಿ ಇರ್ತದೆ, ಲೈಕ್ ದಿಸ್, ರೈಟ್? ಸೊ ಶಾರ್ಟ್ಕಟ್ ಫಾರ್ ದ ಬಾಂಡ್ ಆರ್ಡರ್. ಈಗ ಫಾರ್ ಎಕ್ಸಾಂಪಲ್ ನಮಗೆ ಜಸ್ಟ್ ಇಮ್ಯಾಜಿನ್ O2 2- ಕೊಟ್ಟಿದ್ದಾರೆ, ಇದರ ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಬೇಕು, ಇಮ್ಮಿಡಿಯೇಟಾಗಿ ಹೇಳಬೇಕು ಆನ್ಸರು. ಹೇಗೆ ನೋಡಿ, O ಅಂತಂದರೆ 8 to the 16, 2- ಅಂದರೆ 18 ಎಲೆಕ್ಟ್ರಾನ್, 18 ಅಂದರೆ 10 - 8/2 ಮಾಡಿ, 1 ಬರ್ತದೆ, ಹೌದಾ? 10 - 8, ಯಾಕಂದರೆ 10 ಈಸ್ ಆಲ್ವೇಸ್ ಫಿಕ್ಸ್ ಫಾರ್ ಮೋರ್ ದ್ಯಾನ್ 14 ಎಲೆಕ್ಟ್ರಾನ್. ಇದೊಂದು ಪಾಯಿಂಟನ್ನು ಇಲ್ಲಿ ನೆನ್ಪಿಟ್ಕೊಂಡ್ರೆ ಈಸಿಲಿ ನಿಮ್ಮ ಕ್ವಶನ್ಸ್ಗಳು ಸಾಲ್ವ್ ಆಗ್ತದೆ. ಸೊ ದಿಸ್ ಈಸ್ ಅಬೌಟ್, ರಿಮೆಂಬರ್, ಮಾಲಿಕ್ಯುಲರ್ ಥಿಯರಿ. ಇನ್ನು ಹೈಡ್ರೋಜನ್ ಬಾಂಡಿಂಗಲ್ಲಿ 2 ಟೈಪ್ ನೆನ್ಪಿಟ್ಕೊಳ್ಳಿ. ಸೊ ಹೈಡ್ರೋಜನ್ ಬಾಂಡಿಂಗ್ ಇಸ್ ಫೌಂಡ್ ಬೈ ಫ್ಲೂರಿನ್, ಆಕ್ಸಿಜನ್, ನೈಟ್ರೋಜನ್. ಇವು 3 ಮಾಲಿಕ್ಯೂಲು, 3 ಆಟಮ್ಸು ಇಡೀ ಪಿರಿಯಾಡಿಕ್ ಟೇಬಲ್ದಲ್ಲಿ ನೆನ್ಪಿಟ್ಕೊಳ್ಳಿ. ಸೊ ಹೈಡ್ರೋಜನ್ ಬಾಂಡಿಂಗ್ 2 ಟೈಪ್ಸ್ ಅಂತಂದರೆ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್, ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಇಂಟರ್ಮಾಲಿಕ್ಯುಲರ್ಲಿ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಇರ್ತದೆ, H2O ಮಾಲಿಕ್ಯೂಲ್ ಅಥವಾ NH3 ಮಾಲಿಕ್ಯೂಲ್, ಲೈಕ್ ದ್ಯಾಟ್. ಸೊ ಇಂಟ್ರಾಮಾಲಿಕ್ಯುಲರ್ ಅಂತಂದರೆ ವಿದಿನ್ ದ ಮಾಲಿಕ್ಯೂಲ್. ನೋಡಿ, ಆರ್ಥೋನೈಟ್ರೋಫಿನಾಲ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ, ವಿದಿನ್ ದ ಮಾಲಿಕ್ಯೂಲ್ ಇದ್ದರೆ ಇಂಟ್ರಾಮಾಲಿಕ್ಯುಲರ್ ಅಂತ ಕರಿತೀವಿ. ಸೊ OH ಫಿನಾಲಿಕ್ ಗ್ರೂಪ್ H ವಿಲ್ ಫಾರ್ಮ್ ಅ ಹೈಡ್ರೋಜನ್ ಬಾಂಡ್ ವಿತ್ ಆಕ್ಸಿಜನ್ ಆಫ್ ದ NO2. ಸೊ ದಿಸ್ ಟೈಪ್ ಈಸ್ ಕಾಲ್ಡ್ ಆಸ್ ಇಂಟ್ರಾಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್.
ಓಕೆ, ಸೊ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಇಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇಫ್ ಇಟ್ ಡಿಕ್ರೀಸಸ್ ವೊಲಟೈಲಿಟಿ ಡಿಕ್ರೀಸಸ್ ದ ವೊಲಟೈಲಿಟಿ ಅಂತಂದರೆ ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಇವಾಪರೇಷನ್ ಆಗುವಂಥ ಕೆಪಾಸಿಟಿ ಡಿಕ್ರೀಸ್ ಆಗ್ತದೆ. ಯಾಕಂದರೆ ಹೈಡ್ರೋಜನ್ ಬಾಂಡಿಂಗ್ ಬರಬೇಕಿಲ್ಲ, ಹೈಡ್ರೋಜನ್ ಬಾಂಡಿಂಗ್ ಜಾಸ್ತಿ ಆಗ್ತಾ ಹೋದರೆ, ಸ್ಟ್ರೆಂತ್ ಜಾಸ್ತಿ ಆಗ್ತಾ ಹೋದರೆ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಓಕೆ, ಹೈಡ್ರೋಜನ್ ಬಾಂಡ್ ಕಡಿಮೆ ಇದ್ದರೆ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇರ್ತದೆ ಅನ್ನೋದು ಗೊತ್ತಿರಲಿ. ಸೊ ಬಿಕಾಸ್ ಆಫ್ ದ ಹೈಡ್ರೋಜನ್ ಬಾಂಡಿಂಗ್ ವಾಟರ್ ಇಸ್ ಹ್ಯಾವಿಂಗ್ ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ದನ್ H2S. ನೋಡಿ ನಾನು ಈಗ ಜಸ್ಟ್ ಹೇಳಿರುವಂಥದ್ದು ದಟ್ ಈಸ್ ದ ಎಕ್ಸಾಂಪಲ್. ಸೊ like this, ice has lower density than water due to the formation of open cage like structure due to the formation of hydrogen bond. ನಮ್ಗೆ ಗೊತ್ತಿದೆ ice is a solid. In spite of that, remember it is having less density. The reason for that is hydrogen bonding ಇದೆ, open cage like structure ಅದರಲ್ಲಿ ಫಾರ್ಮ್ ಆಗಿದೆ. ಸೊ ಇದಿಷ್ಟು synopsis, quick synopsis. So next we'll see previous year questions. ಫಸ್ಟ್ ಕ್ವಶನ್ ನೋಡಿ, ಅರೇಂಜ್ ದ ಫಾಲೋವಿಂಗ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಬಾಂಡ್ ಆರ್ಡರ್ ಅಂತ ಇದೆ. 2 ವರ್ಷ ಕೇಳಿರುವಂಥದ್ದು 2009 ಮತ್ತು 2016. ಭಾಳ ಸಿಂಪಲ್ ಆಗಿದೆ. ಬಾಂಡ್ ಆರ್ಡರ್ನ ಇನ್ಕ್ರೀಸಿಂಗ್ ಆರ್ಡರ್ ಕೇಳಿದ್ದಾರೆ. ಇನ್ಕ್ರೀಸಿಂಗ್ ಅಂತಂದರೆ ಮೊದಲು ನೆನ್ಪಿಟ್ಕೊಳ್ಳಿ ಲೆಸ್ ಟು ಮೋರ್ ಅಂತ ಅರ್ಥ, ಹೌದಾ? ಸೊ ಇದರಲ್ಲಿ ಒಂದೊಂದು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣಂತೆ. O2 ಪ್ಲಸ್ ಮೊದಲು ಕ್ಯಾಲ್ಕುಲೇಟ್ ಮಾಡೋಣಂತೆ ಬೈ ಯೂಸಿಂಗ್ ದ ಶಾರ್ಟ್ ಕಟ್ 10 ಮೈನಸ್ ರಿಮೈನಿಂಗ್ ಎಲೆಕ್ಟ್ರಾನ್, ಹೌದಾ? ಮೋರ್ ದ್ಯಾನ್ 14 ಇದ್ದಾಗ, ರೈಟ್? ಸೊ ಟೋಟಲ್ ಎಲೆಕ್ಟ್ರಾನ್ಸ್ ಇನ್ O2 ಪ್ಲಸ್ ಈಸ್ ನೋಡಿ, ಆಕ್ಸಿಜನ್ ಅಂದರೆ 8 to the 16 ಪ್ಲಸ್ ಅಂತಂದರೆ -1 15 ಆಯಿತು. 15 ಅಂತಂದರೆ 10 - 5/2 ಬಾಂಡ್ ಆರ್ಡರ್, ಹೌದಾ? 10 - 5/2 ನೋಡಿ ಎಷ್ಟು ಬೇಗ ಸಾಲ್ವ್ ಆಗ್ತದೆ ಕ್ವಶನು. 10 - 5/2 ಅಂತಂದರೆ 2.5 ಅಂತ ಆನ್ಸರು. ಸೊ ದಿಸ್ ಐ ವಿಲ್ ರೈಟ್ 2.5. ಇದು ನೋಡಿ O2 ಮೈನಸ್ ಅಂತಂದರೆ, ಸೊ ಆಕ್ಸಿಜನ್ 8 ಎಲೆಕ್ಟ್ರಾನ್ 16 -1, ಹೌದಾ? ಸೊ 16 - 1 ಅಂದರೆ 17 ಅಂದರೆ 10 - 7/2 ಅಂದರೆ 3/2 ಅಂದರೆ 1.5. O2 2 ಮೈನಸ್ ಆಕ್ಸಿಜನ್ ಅಂತಂದರೆ 16 -2 ಅಂತಂದರೆ 18 10 - 8/2 ಅಂದರೆ 2/2. ಸೊ 1 ಇಸ್ ದ ಆನ್ಸರ್, ಹೌದಾ? O2 ನಮ್ಗೆ ಆಲ್ರೆಡಿ ಗೊತ್ತಿದೆ 2, ಯಾಕಂದರೆ ಆಕ್ಸಿಜನ್ ಡಬಲ್ ಬಾಂಡ್ O. ಸೊ ಮತ್ತೆ ಕ್ಯಾಲ್ಕುಲೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಅಂದರೆ ಇದರಿಂದ ನಮಗೇನು ಗೊತ್ತಾಯಿತು ಅಂತಂದರೆ ಲೆಸ್ ಈಸ್ O2 2 ಮೈನಸ್ O2 2 ಮೈನಸ್ ಎಲ್ಲಿದೆ ಆನ್ಸರು? ಮೊದಲು ನೋಡಿ ಇಲ್ಲಿದೆ O2 2 ಮೈನಸ್. ಅದಾದಮೇಲೆ ಯಾವ್ದು ಬರ್ತದೆ? 1.5 O2 ಮೈನಸ್ ಅದಾದಮೇಲೆ 2.5. ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಡಿ, ಲೆಸ್ ಟು ಮೋರ್ ಇನ್ಕ್ರೀಸಿಂಗ್ ಆರ್ಡರ್, ದ ಆನ್ಸರ್ ಇಸ್ ಡಿ. ಸೊ ಲೈಕ್ ದಿಸ್ ರಿಮೆಂಬರ್. ಇನ್ನು ವಿಚ್ ಆಫ್ ದ ಫಾಲೋವಿಂಗ್ ಕನ್ವರ್ಷನ್ಸ್ ಇನ್ವಾಲ್ವ್ ಚೇಂಜ್ ಇನ್ ಬೋತ್ ಹೈಬ್ರಿಡೈಸೇಷನ್ ಆ್ಯಂಡ್ ಶೇಪ್ ಅಂತ ಇದೆ. ಸೊ ಇದು ಕೂಡ 2 ಸಲ ಕೇಳಿರುವಂಥದ್ದು. ಸೊ 2010 ಮತ್ತು 2015, ಹೌದಾ? ಕರೆಕ್ಟಾಗಿ ನೋಡ್ತಾ ಹೋಗಿ. CH4 ಇಟ್ ಈಸ್ ಅ ಅಲ್ಕೇನ್, ಹೌದಾ? ಅಲ್ಕೇನ್ ಅಂತಂದರೆ ಕಾರ್ಬನಿಗೆ sp3 ಇರಲೇಬೇಕು. ಆ್ಯಂಡ್ C2H6 ಇಟ್ ಈಸ್ ಆಲ್ಸೋ ಅಲ್ಕೇನ್ ಅಂದರೆ ಕಾರ್ಬನಿಗೆ sp3 ಇರಲೇಬೇಕು, ಚೇಂಜ್ ಆಗೋದಿಲ್ಲ, ಹೌದಾ? NS3, ಓಕೆ? ಇಲ್ಲಿ ಬೋತ್ ಹೈಬ್ರಿಡೈಸೇಷನ್ ಆ್ಯಂಡ್ ಶೇಪ್ ಅಂತ ಹೇಳಿದ್ದಾರೆ. ನೋಡಿ ಇದರಲ್ಲಿ ಹೈಬ್ರಿಡೈಸೇಷನ್ ಇಸ್ ಎರಡು ಹೈಬ್ರಿಡೈಸೇಷನ್ ಇದೆ, ಲೋನ್ ಪೇರ್ಸ್ ಇಲ್ಲ, ಶೇಪ್ ಸೇಮ್ ಇರ್ತದೆ ಟೆಟ್ರಾಹೈಡ್ರಲ್. ಇದರಲ್ಲಿ ಹೈಬ್ರಿಡೈಸೇಷನ್ sp3ನೇ, ನಿನ್ನೆ ನಾನು ಹೇಳಿದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. sp3 ಇದ್ದು, ಸೊ ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ ಶೇಪ್ ಬಂದುಬಿಟ್ಟು ಪಿರಾಮಿಡಲ್ ಇದೆ, ಹೌದಾ? ಸೊ NH4 ಪ್ಲಸ್ sp3 ಬಟ್ ಶೇಪ್ ಬಂದುಬಿಟ್ಟು ಟೆಟ್ರಾಹೈಡ್ರಲ್. ಇನ್ನು BF3 ಬೋರಾನ್ ಟ್ರೈಫ್ಲೋರೈಡ್ ಯೂಸಿಂಗ್ ದ ಸೇಮ್ ಫಾರ್ಮುಲಾ, ಹಾಫ್ ಇಂಟು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಆಫ್ ಬೋರಾನ್ ಇಸ್ 3 + 3 ಅಂತಂದರೆ 6/2 ಅಂದರೆ 3 ಅಂದರೆ sp2, ಹೌದಾ? sp2 ಹೈಬ್ರಿಡೈಸೇಷನ್, ಶೇಪ್ ಈಸ್ ಪ್ಲೇನಾರ್ ಟ್ರಯಾಂಗ್ಯುಲರ್ ಅಥವಾ ಟ್ರಯಾಂಗ್ಯುಲರ್ ಪ್ಲೇನಾರ್ ಅಂತ ಹೇಳಿ, ಹೌದಾ? ಸೊ ಇದರಲ್ಲಿ ನೋಡಿ ಇದು sp3 ಬರ್ತದೆ, ಯಾಕೆ ಹೇಳಿ? ಬೋರಾನ್ 3 ವ್ಯಾಲೆನ್ಸ್ ಎಲೆಕ್ಟ್ರಾನ್ +4 7 ಮೈನಸ್ ಅಂದರೆ +1 8/2 ಅಂತಂದರೆ 4 ಬಂತಂದರೆ sp3 ಹೈಬ್ರಿಡೈಸೇಷನ್. ಸೊ ಈ ಲ್ಯಾಂಗ್ವೇಜ್ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಹೈಬ್ರಿಡೈಸೇಷನ್ ಮೇಲೆ ಡೀಟೇಲ್ ಆಗಿ ವಿಡಿಯೋವನ್ನು ಮಾಡಿದ್ದೀನಿ, ದಯವಿಟ್ಟು ನೋಡ್ಕೊಂಡು ಬನ್ನಿ. ಸೊ ರೀಸೆಂಟ್ ಆದ ವಿಡಿಯೋದಲ್ಲಿ ಇದೆ, ಸೊ ಕರೆಕ್ಟಾಗಿ ನೋಡ್ಕೊಂಡು ಬನ್ನಿ. ಸೊ sp3 ಇದೆ, ಶೇಪ್ ಬಿಕಮ್ ಟೆಟ್ರಾಹೈಡ್ರಲ್ ಅಂದರೆ ವಿಚ್ ಇನ್ವಾಲ್ವ್ ಚೇಂಜ್ ಇನ್ ಬೋತ್ ಹೈಬ್ರಿಡೈಸೇಷನ್ ಆ್ಯಂಡ್ ಶೇಪ್, ಆನ್ಸರ್ ಶುಡ್ ಬಿ ಸಿ. BF3 ಗಿವ್ ರೈಸ್ ಟು BF4 ಮೈನಸ್. ಇದರಲ್ಲೂ ಚೇಂಜ್ ಆಗೋದಿಲ್ಲ, ಹೈಬ್ರಿಡೈಸೇಷನ್ ಸೇಮ್ ಇರ್ತದೆ, sp3 ಹಿಯರ್ ಆ್ಯಂಡ್ sp3 ಹಿಯರ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸಿ. ಇನ್ನು KCET 2014 ಕೇಳಿರುವಂಥ ಕ್ವಶನ್ನು, ಐಡೆಂಟಿಫೈ ದ ಕಂಪೌಂಡ್ ವಿತ್ ಐಡೆಂಟಿಕಲ್ ಶೇಪ್ ಅಂತ ಇದೆ. ಐಡೆಂಟಿಕಲ್ ಶೇಪ್ ನೋಡಿ, CH4 ಇಸ್ ಟೆಟ್ರಾಹೈಡ್ರಲ್, ವಿ ನೋ ದಟ್. SA4 ಹೈಬ್ರಿಡೈಸೇಷನ್ ಚೆಕ್ ಮಾಡಿ. ಸಲ್ಫರ್ ಈಸ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ 6, ಹೌದಾ? 6 ಪ್ಲಸ್ 4/2 6 + 4/2 ಅಂದರೆ 10/2 ಅಂತಂದರೆ 5 ಅಂತಂದರೆ sp3 ಡಿಹೈಬ್ರಿಡೈಸೇಷನ್. sp3 ಡಿಹೈಬ್ರಿಡೈಸೇಷನ್ ಅಂದರೆ 5 ಸರೌಂಡಿಂಗ್ ಇರಬೇಕು, 4 ಇದೆ. ಸೊ 4 ಇದೆ ಅಂದರೆ ಒಂದು ಲೋನ್ ಪೇರ್ ಅಂದರೆ ಇಲ್ಲಿ ಸ್ಟ್ರಕ್ಚರ್ ಯಾವ್ದು ಬರ್ತದೆ? ಸೊ ಸೀಸಾ ಬರ್ತದೆ, ನೋಡಿ ಗೊತ್ತಿರಲಿ. ಸೊ ಸೀಸಾ ಶೇಪ್ ಯು ಆರ್ ಗೋಯಿಂಗ್ ಟು ಗೆಟ್, ಓಕೆ? ಶೇಪ್ ಈ ರೀತಿ ಇರ್ತದೆ, ಸೀಸಾ ಶೇಪ್, ಗಾರ್ಡನ್ದಲ್ಲಿ ನೋಡಿರ್ತೀರಿ, ರಿಮೆಂಬರ್. ದೆನ್ BCl3 ಈಸ್ sp2 ಹೈಬ್ರಿಡೈಸೇಷನ್, ಯಾಕಂದರೆ BF3 ಇದ್ದ ಹಾಗೇನೆ ಇದು. ClF3 Cl ನೋಡಿ 7 ಇದೆ ಪ್ಲಸ್ 3 ಇದೆ /2 ಅಂತಂದರೆ, ಸೊ 10/2 ಅಂದರೆ 5 ಅಂದರೆ sp3 D.
ಸೊ sp3d ಹೈಬ್ರಿಡೈಸೇಷನ್ ಶೇಪ್ ಸೇಮ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ದಿಸ್ ಇಸ್ ನಾಟ್ ದ ಆನ್ಸರ್, ದಿಸ್ ಇಸ್ ನಾಟ್ ದ ಆನ್ಸರ್. ಇನ್ನು SO2 ನೋಡಿ, ಸಲ್ಫರ್ SO2 ಹೈಬ್ರಿಡೈಸೇಷನ್ sp2 ಬರ್ತದೆ. ಯಾಕೆ ಹೇಳಿ? ಬಿಕಾಸ್ ಸಲ್ಫರ್ ಇಸ್ 6 ವ್ಯಾಲೆನ್ಸ್ ಎಲೆಕ್ಟ್ರಾನ್, 6 ವ್ಯಾಲೆನ್ಸ್, ಇದು ಡೈವ್ಯಾಲೆಂಟ್ ಇದೆ, ಕನ್ಸಿಡರ್ ಮಾಡುವಂಗಿಲ್ಲ. 6/2 3 ಬರ್ತದೆ. ಸೊ ಆನ್ಸರ್ ಇಸ್ sp2 ಆ್ಯಂಡ್ CO2ದಲ್ಲಿ sp ಬರ್ತದೆ. ಶೇಪ್ ಎರಡು ಡಿಫ್ರೆಂಟ್ ಆಗ್ತದೆ. ಇನ್ನು ಕರೆಕ್ಟ್ ಆನ್ಸರ್ ಇಸ್ ದಿಸ್ ಸಿ. ಯಾಕಂತಂದರೆ xenon sp3d ಹೈಬ್ರಿಡೈಸೇಷನ್ ಇದೆ, ಬಟ್ 3 ಲೋನ್ ಪೇರ್ ಇದೆ, 2 ಬಾಂಡ್ ಪೇರ್ ಇದೆ. ಸೊ ದ ಸ್ಟ್ರಕ್ಚರ್ ವಿಲ್ ಬಿ ಲೈಕ್ ದಿಸ್ XCF ಆ್ಯಂಡ್ F linear. Similarly, ZnCl2 is the ionic compound, so covalent compound which is having the structure like this, ZnCl. ಇದಕ್ಕೆ ಹೈಬ್ರಿಡೈಸೇಷನ್ ಫಾರ್ಮುಲಾ ಏನು ಅಪ್ಲೈ ಆಗೋದಿಲ್ಲ, ಬಟ್ ಜಿಂಕ್ ವ್ಯಾಲೆನ್ಸಿ 2 ಇದೆ. ಸೊ 2 ಬಾಂಡನ್ನು ಈ ರೀತಿ ಡ್ರಾ ಮಾಡ್ತೀವಿ. ಸೊ ಇದು ಕೂಡ ಲೀನಿಯರ್. ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸಿ ಅಂತ ಹೇಳ್ಬೋದು. ನೆಕ್ಸ್ಟ್ KCET 2015 ಕೇಳಿರುವಂಥ ಕ್ವಶನ್ ನೋಡಿ, ರೈಟ್. ಸೊ ಇದರಲ್ಲಿ ಯೂಸಿಂಗ್ MOT O2 ಪ್ಲಸ್ ಆ್ಯಂಡ್ O2 ಮೈನಸ್ ಚೂಸ್ ದ ಇನ್ಕರೆಕ್ಟ್ ಆಪ್ಷನ್ ಅಂತ ಇದೆ, ರೈಟ್. ಇಲ್ಲಿ ಸ್ಟೆಬಿಲಿಟಿ ಬಗ್ಗೆ ಕೇಳಿದ್ದಾರೆ, ಅದನ್ನು ನೋಡ್ಬೋಣಂತೆ. ಸೊ ಸ್ಟೆಬಿಲಿಟಿಯಲ್ಲಿ ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಿ. ಸೊ ಬಾಂಡ್ ಆರ್ಡರ್ ಜಾಸ್ತಿ ಆಗ್ತಾ ಹೋದಾಗೆ ಸ್ಟೆಬಿಲಿಟಿ ಜಾಸ್ತಿ ಆಗ್ತದೆ ಅಂತ ಹೇಳಿದ್ವಿ, ಹೌದಾ? ನೋಡಿ, O2 ಪ್ಲಸ್ O2 ಮೈನಸ್ ಟೋಟಲ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ನೋಡಿ, 16 ಪ್ಲಸ್ ಅಂದರೆ -1 15 ಆಯಿತು. ಇದರಲ್ಲಿ 16 ಮೈನಸ್ ಅಂದರೆ +1 17 ಆಯಿತು. ಅಂದರೆ ಬಾಂಡ್ ಆರ್ಡರ್ ಬಂದುಬಿಟ್ಟು ಇದಕ್ಕೆ 2.5, ಇದಕ್ಕೆ 1.5. ಇಮಿಡಿಯೇಟ್ ಹೇಳ್ಬೋದಾ? ಯಾಕೆ ಹೇಳಿ? 15 ಅಂದರೆ 10 - 5/2, 10 - 7/2. ಸೊ ಅಂದರೆ ಸ್ಟೆಬಿಲಿಟಿ ಫಾರ್ ದಿಸ್ ಈಸ್ ಮೋರ್ ಸ್ಟೇಬಲ್, ಹೌದಾ? ಮೋರ್ ಸ್ಟೇಬಲ್. ಸೊ O2 ಮೈನಸ್ ಇಸ್ ಲೆಸ್ ಸ್ಟೇಬಲ್ ಅಂತ ಇದೆ. ಸೊ ಇಟ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್. ಅಂದರೆ ರಾಂಗ್ ಆಪ್ಷನ್ ಬೇಕು ನಮಗೆ, ಇದು ಕರೆಕ್ಟ್ ಸ್ಟೇಟ್ಮೆಂಟ್, ಹೆನ್ಸ್ ಆನ್ಸರ್ ಅಲ್ಲ. ದೆನ್ O2 ಪ್ಲಸ್ O2 ಮೈನಸ್ ಆರ್ ಪ್ಯಾರಾಮ್ಯಾಗ್ನೆಟಿಕ್ ಅಂತ ಇದೆ. ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಇದು ಆಡ್ ಎಲೆಕ್ಟ್ರಾನ್ ಇದೆ, ಇದು ಆಡ್ ಎಲೆಕ್ಟ್ರಾನ್ ಇದೆ, ಅಂದರೆ ಬೋತ್ ಆರ್ ಪ್ಯಾರಾಮ್ಯಾಗ್ನೆಟಿಕ್. ಕರೆಕ್ಟ್ ಆಪ್ಷನ್, ರೈಟ್. ಸೊ O2 ಪ್ಲಸ್ ಹ್ಯಾವ್ ಹೈಯರ್ ಬಾಂಡ್ ಆರ್ಡರ್. ನೋಡಿ, O2 ಪ್ಲಸ್ ಹ್ಯಾವ್ ಹೈಯರ್ ಬಾಂಡ್ ಆರ್ಡರ್, ಇದು ಕರೆಕ್ಟ್ ಆಪ್ಷನ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಡಿ. ಯಾಕಂತಂದರೆ O2 ಪ್ಲಸ್ ಡಯಾಮ್ಯಾಗ್ನೆಟಿಕ್ ಅಂತ ಇದೆ. ಸೊ ಎರಡೂ ಇದರಲ್ಲಿ ಪ್ಯಾರಾನೇ ಬರ್ತದೆ. ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಇಸ್ ಡಿ. ದೆನ್ KCET 2016 ಕೇಳಿರುವಂಥ ಕ್ವಶನು. ಸೊ HCl ಇಸ್ ಗ್ಯಾಸ್ ಕೋವಾಲೆಂಟ್ ಆ್ಯಂಡ್ NaCl ಇಸ್ ಅಯಾನಿಕ್ ಕಂಪೌಂಡ್. ದಿಸ್ ಈಸ್ ಬಿಕಾಸ್ ಅಂತ ಕೇಳಿದ್ದಾರೆ. ಸೊ ಆಲ್ವೇಸ್ ರಿಮೆಂಬರ್, ಸೊ ಕೋವಾಲೆಂಟ್ NaCl ಯಾಕೆ ಅಂತಂದರೆ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಇರೋದಕ್ಕೆ. ಸೋಡಿಯಂ ಇಸ್ ಮೆಟಲ್, electronegativity is very less, chlorine is non-metal, electronegativity is more. Because of that, the electronegative difference is more here. So because of that, this is ionic and this is covalent. ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ ಇಲ್ಲಿ, ಪಾಲಿಂಗ್ ಸ್ಕೇಲ್ ಪ್ರಕಾರ 2.1 ಡಿಫ್ರೆನ್ಸ್ ಇದೆ ಅಂತ. ಓಕೆ, ಸೊ ಆನ್ಸರ್ ಫಾರ್ ದಿಸ್ ಇಸ್ ಡಿ. Now in this case, main axis of diatomic molecule is Z. ಅಂದರೆ internuclear axis is taken as Z. PX and PY orbital to form ಅಂತ ಕೇಳಿದ್ದಾರೆ. ಸೊ ಆಲ್ವೇಸ್ ರಿಮೆಂಬರ್, ಇಫ್ Z is a internuclear axis, always Z will form sigma bond. Always Z will form sigma bond. Hence PX and PY will form always pi molecular orbital. So the answer for this question is A. Then CET 2016 ಕೇಳಿರುವಂಥದ್ದು 7th ಕ್ವಶನ್, ಹೈಬ್ರಿಡೈಸೇಷನ್ ಆಫ್ ಡೈಮಂಡ್, ಗ್ರಾಫೈಟ್ ಆ್ಯಂಡ್ ಈಥೈನ್ ಅಂತ ಇದೆ. ನೋಡಿ, ಇದನ್ನು ನಿಮಗೆ ಸ್ವಲ್ಪ ಪಿ ಬ್ಲಾಕ್ ಬಗ್ಗೆ ಇನ್ಫಾರ್ಮೇಷನ್ ಇತ್ತು ಅಂದರೆ, ಡೈಮಂಡಲ್ಲಿ sp3 ಹೈಬ್ರಿಡೈಸೇಷನ್ ಇರ್ತದೆ ಕಾರ್ಬನ್ನಿಂದು, ಗ್ರಾಫೈಟಲ್ಲಿ sp2 ಇರ್ತದೆ. ಬಿಕಾಸ್ ಆಫ್ ದಿಸ್ sp2, ಗ್ರಾಫೈಟ್ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ನೆನಪಿದೆಯಾ ಪಿ ಬ್ಲಾಕಲ್ಲಿ ಕಲಿಯುವಂಥದ್ದು. ಸೊ ಇನ್ನು ಈಥೈನ್ ನಮ್ಗೆ ಗೊತ್ತಾ ಇದೆ, sp ಹೈಬ್ರಿಡೈಸೇಷನ್ ಇದೆ. ಸೊ sp3, sp2, sp, B is the correct answer in this case. B is the correct answer. ಇನ್ನು 8th one ನೋಡಿ, 8th one is, which of the following structures a molecule is expected to have 3 bond pair and 1 lone pair of electrons ಅಂತ ಇದೆ. ಸೊ 2017 ಕೇಳಿರೋಂಥ ಕ್ವಶನ್. ಸೊ ವಿಚ್ ಸ್ಟ್ರಕ್ಚರ್ ಎಕ್ಸ್ಪೆಕ್ಟೆಡ್ ಟು ಹ್ಯಾವ್ 3 ಬಾಂಡ್ ಪೇರ್, 3 ಬಾಂಡ್ ಪೇರ್ ಇರಬೇಕು, 1 ಲೋನ್ ಪೇರ್ ಇರಬೇಕು. ನೋಡಿ, ಟ್ರೈಗೋನಲ್ ಪ್ಲೇನಾರ್ ಸ್ಟ್ರಕ್ಚರ್ ತಗೊಳ್ಳಿ. ಟ್ರೈಗೋನಲ್ ಪ್ಲೇನಾರ್ ಸ್ಟ್ರಕ್ಚರ್ ಈ ರೀತಿ ಬರ್ತದೆ, ಹೌದಾ? ಸೊ ಇದರಲ್ಲಿ ಯಾವುದೇ ರೀತಿ ಲೋನ್ ಪೇರ್ ಇರೋದಿಲ್ಲ. ಸೊ ಆನ್ಸರ್ ಈಸ್ ನಾಟ್ ದೇ. ಟೆಟ್ರಾಹೆಡ್ರಲ್ದಲ್ಲೂ ಲೋನ್ ಪೇರ್ ಇಲ್ಲವೇ ಇಲ್ಲ, ಯಾಕಂದ್ರೆ ಈ ರೀತಿ ಬರ್ತದೆ ಅದು, ರೈಟ್? ನಾಟ್ ದ ಆನ್ಸರ್. ಆಕ್ಟಾಹೆಡ್ರಲ್ ಅಂತೂ ಇಲ್ಲವೇ ಇಲ್ಲ, ಯಾಕಂದ್ರೆ ಈ ರೀತಿ ಬರ್ತದೆ ಇದು. ಸೊ ಲೈಕ್ ದಿಸ್, ರೈಟ್? ಬಟ್ ಪಿರಾಮಿಡಲ್ ಶೇಪ್ ನೋಡಿ ಈ ರೀತಿ ಬರ್ತದೆ, ಹೌದಾ? ಪಿರಾಮಿಡಲ್ ಲೈಕ್ ದಿಸ್ ಯು ವಿಲ್ ಗೆಟ್, ಬಟ್ ಹಿಯರ್ ದರ್ ವಿಲ್ ಬಿ lone pair. Remember, lone pair. NH3 is the best example. So because of that reason, this is the answer for this pyramidal. Next, intramolecular hydrogen bond is present in 2018 ಕೇಳಿರುವಂಥ ಕ್ವಶನ್. ನೋಡಿ, ಫಿನಾಲ್ ಅಲ್ಲಿ ಇಂಟ್ರಾಮಾಲಿಕ್ಯುಲರ್ ಇದೆಯಾ? ಯಾಕಂದ್ರೆ ಸ್ಟ್ರಕ್ಚರ್ ಈ ರೀತಿ ಬರ್ತದೆ, ಇಂಟ್ರಾಮಾಲಿಕ್ಯುಲರ್ ಇದರಲ್ಲಿ ಸಾಧ್ಯ ಇಲ್ಲ. ಇನ್ನು ಆರ್ಥೋ ನೈಟ್ರೋಫಿನಾಲ್ ನೋಡಿ, ಆರ್ಥೋ ಪೊಸಿಷನ್ ನೈಟ್ರೋ ಇದೆ, ಆರ್ಥೋ ಪೊಸಿಷನ್ ನೈಟ್ರೋ ಇದೆ. ಸೊ ದಿಸ್ ಹೈಡ್ರೋಜನ್ ಅಂಡ್ ದಿಸ್ ಆಕ್ಸಿಜನ್ ಕ್ಯಾನ್ ಫಾರ್ಮ್ ಅ ಹೈಡ್ರೋಜನ್ ಬಾಂಡ್. ಇಂಟ್ರಾ ಅಂತಂದ್ರೆ ವಿದಿನ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಬಿ.
ಪ್ಯಾರಾನೈಟ್ರೋಫಿನಾಲ್ ಪಾಸಿಬಿಲಿಟಿ ಇಲ್ಲ, ಯಾಕಂದರೆ ಇಲ್ಲೊಂದು OH ಇಲ್ಲಿ NO2 ಬರ್ತದೆ. ಪ್ಯಾರಾಕ್ರಿಸಾಲ್ ಕೂಡ ಇಲ್ಲ. ಪ್ಯಾರಾಕ್ರಿಸಾಲ್ ಫಾರ್ಮುಲಾ ಸ್ಟ್ರಕ್ಚರ್ ಹೇಗೆ ಅಂತಂದರೆ ಸೊ ಲೈಕ್ ದಿಸ್, ಇಲ್ಲಿ OH ಬಂದರೆ ಇಲ್ಲಿ CH3 ಬರ್ತದೆ. ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ನೆವರ್ ಫಾರ್ಮ್ ಹೈಡ್ರೋಜನ್ ಬಾಂಡ್, ಬಿಕಾಸ್ ಕಂಡೀಷನ್ ಏನು ಅಂತಂದರೆ ಹೈಡ್ರೋಜನ್ ವಿಚ್ ವಿಲ್ ಇನ್ವಾಲ್ವ್ ಇನ್ ದ ಹೈಡ್ರೋಜನ್ ಬಾಂಡ್ ಶುಡ್ ಅಟ್ಯಾಚ್ಡ್ ಟು ಆಕ್ಸಿಜನ್, ನೈಟ್ರೋಜನ್ ಆರ್ ಫ್ಲೂರಿನ್. ಸೊ ಈ 3 ಎಲೆಕ್ಟ್ರೋನೆಗೆಟಿವಿಟಿಗೆ ಅಟ್ಯಾಚ್ ಇರಬೇಕು, ಇದು ಇಲ್ಲ. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಆರ್ಥೋನೈಟ್ರೋಫಿನಾಲ್. 10th ಕ್ವಶನ್ ನೋಡಿ, 10th ಕ್ವಶನ್, ದ ಸ್ಟೇಟ್ ಆಫ್ ಹೈಬ್ರಿಡ್ ಆರ್ಬಿಟಲ್. ನೋಡಿ ಹೈಬ್ರಿಡೈಸೇಷನ್ ಮೇಲೆ ಬಹಳಷ್ಟು ಕ್ವಶನ್ಸ್ ಅನ್ನು ಕೇಳಿರುವಂಥದ್ದು, ಸೊ ಅದಕ್ಕಾಗಿ ಅದು ಪರ್ಫೆಕ್ಟ್ ಇರಲಿ. ಸ್ಟೇಟ್ ಆಫ್ ಹೈಬ್ರಿಡ್ ಆರ್ಬಿಟಲ್, ಕೆಲವೊಂದು ಮಾಲಿಕ್ಯೂಲ್ಸ್ ಏನಿದೆ ಪದೇ ಪದೇ ಅದನ್ನು ನಾವು ನೋಡಿರ್ತೀವಿ, ನಾವು ಅದರ ಜೊತೆ ಮಾತಾಡಿರ್ತೀವಿ ಅಂತಂದರೆ ಅದ್ರ ಬಗ್ಗೆ ಇಂಟ್ರಾಕ್ಷನ್ ಮಾಡಿರ್ತೀವಿ. ಸೊ ಅಂಥ ಕ್ವಶನ್ಸನ್ನು ಬಂದಾಗ ಇಮ್ಮಿಡಿಯೇಟ್ ಆಗಿ ಅದನ್ನು ನೆನ್ಪು ಮಾಡ್ಕೊಳ್ಳೋಂಥ ಕೆಲಸ ಆಗಬೇಕು, ಸೊ ದಟ್ ಅವರ್ ಟೈಮ್ ಕ್ಯಾನ್ ಬಿ ಸೇವ್ಡ್. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ CO2 ಬಹಳ ಸರಿ ಹೇಳಿದ್ವಿ ನಾವು, CO2 ಈಸ್ ಆಲ್ವೇಸ್ ರಿಮೆಂಬರ್ C ಡಬಲ್ ಬಾಂಡ್ O, ಸೊ ಇಟ್ ಈಸ್ SP ಹೈಬ್ರಿಡೈಸೇಷನ್. ಹೌದಾ, SP ಇದಂತೂ ಕಣ್ಣು ಮುಚ್ಕೊಂಡು ಹೇಳಬೇಕು, ಬಹಳ ಸಲ ಬಂದಿದೆ ನಿಮಗೆ. ಐ ಥಿಂಕ್ ಫಸ್ಟ್ ಇಯರಲ್ಲಿ ಆಲ್ಮೋಸ್ಟ್ ಎಲ್ಲ ಚಾಪ್ಟರಲ್ಲಿ CH4 ಎಲ್ಲೆಲ್ಲಿ ಎಕ್ಸಾಂಪಲ್ ಬರ್ತದೆ ಅಲ್ಲಿ ಬಂದಿರ್ತದೆ SP3. ಇನ್ನು CO3 2- ಬಗ್ಗೆ ಹೇಳಬೇಕು ಅಂದರೆ ಹೈಬ್ರಿಡೈಸೇಷನ್ ಕ್ಯಾಲ್ಕುಲೇಟ್ ಮಾಡಿ. ಯೂಸ್ ದ ಫಾರ್ಮುಲಾ, ಹೈಬ್ರಿಡೈಸೇಷನ್ ಈಸ್ ಈಕ್ವಲ್ ಟು ಹಾಫ್ ಇಂಟು ವ್ಯಾಲೆನ್ಸ್ ಎಲೆಕ್ಟ್ರಾನ್ ಆಫ್ ಕಾರ್ಬನ್ ಇಸ್ 4, ಆಕ್ಸಿಜನ್ ಡೈವ್ಯಾಲೆಂಟ್ ಕನ್ಸಿಡರ್ ಮಾಡುವಂಗಿಲ್ಲ, +0 -2 ಇದೆ, +2 ಮಾಡಿ 6 ಆಯಿತು. 6/2 ಅಂದರೆ 3 ಅಂದರೆ SP2 ಅಂದರೆ SP3 SP2 ಇಸ್ ದ ಆನ್ಸರ್. ರೈಟ್ ನೋಡಿ, SP ಎಲ್ಲಿದೆ ಆನ್ಸರು? SP3 ಆ್ಯಂಡ್ SP2 ಇಸ್ ದ ಆನ್ಸರ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ C. ದೆನ್ ವಿಚ್ ಆರ್ ದ ಫಾಲೋವಿಂಗ್ ಪೊಸೆಸ್ ನೆಟ್ ಡೈಪೋಲ್ ಮೂಮೆಂಟ್ ಅಂತ ಇದೆ. ನೆಟ್ ಡೈಪೋಲ್ ಮೂಮೆಂಟ್ ಸ್ಟ್ಯಾಂಡರ್ಡ್ ಸ್ಟ್ರಕ್ಚರ್ ಇದ್ದಾಗ ಬರೋದಿಲ್ಲ. ಸ್ಟ್ಯಾಂಡರ್ಡ್ ಸ್ಟ್ರಕ್ಚರ್ ಅಂದ್ರೇನು? ಫಾರ್ ಎಕ್ಸಾಂಪಲ್ ಲೀನಿಯರ್ ಸ್ಟ್ರಕ್ಚರ್, ಡೈಪೋಲ್ ಮೂಮೆಂಟ್ ಈಸ್ 0. ರೈಟ್, ಇದು ಆನ್ಸರ್ ಅಲ್ಲ. BeCl2 ಸ್ಟ್ರಕ್ಚರ್ ಇಸ್ ಆಲ್ಸೋ ಲೀನಿಯರ್, ಇದು ಆನ್ಸರ್ ಅಲ್ಲ. ಇನ್ನು ಬೋರಾನ್ ಟ್ರೈಫ್ಲೋರೈಡ್ ನೋಡಿ, ಬೋರಾನ್ ಟ್ರೈಫ್ಲೋರೈಡ್ ಸ್ಟ್ರಕ್ಚರ್ ಇಸ್ ಲೈಕ್ ದಿಸ್, ಇದು ಕೂಡ ಸ್ಟ್ಯಾಂಡರ್ಡ್ ಸ್ಟ್ರಕ್ಚರು, ಡೈಪೋಲ್ ಮೂಮೆಂಟ್ ಅಲ್ಲಿ ಈಕ್ವಲ್ ಆ್ಯಂಡ್ ಅಪೋಸಿಟ್, ಸೊ ಇದು ಕೂಡ ಬರೋದಿಲ್ಲ. ಸೊ SO2 ಇಸ್ ಕರೆಕ್ಟ್, ಯಾಕಂತಂದ್ರೆ SO2ದಲ್ಲಿ SP2 ಹೈಬ್ರಿಡೈಸೇಷನ್ ಬರ್ತದೆ. ಸೊ ಸ್ಟ್ರಕ್ಚರ್ ಇಸ್ ಲೈಕ್ ದಿಸ್, S ಡಬಲ್ ಬಾಂಡ್ O, ದರ್ ವಿಲ್ ಬಿ ಲೋನ್ ಪೇರ್. ಸೊ ಬಿಕಾಸ್ ಆಫ್ ದಟ್ ರಿಮೆಂಬರ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ A. 2019 ಇನ್ನೊಂದು ಕ್ವಶನ್ ಕೇಳಿರುವಂಥದ್ದು ನೋಡಿ, ಇದರಲ್ಲಿ ವಿಚ್ ಆರ್ ದ ಫಾಲೋವಿಂಗ್ ಪೇರ್ಸ್ ಕಂಟೈನ್ 2 ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಆನ್ ದ ಸೆಂಟ್ರಲ್ ಆಟಮ್ ಅಂತ ಇದೆ. 2 ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ ಇರಬೇಕು. ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ನಮಗೆ ಗೊತ್ತಿರೋದು ನೋಡೋಣಂತೆ, H2O ಹೇಗೆ ಬರಿತೀವಿ ನಾವು ಇದನ್ನು? H2O 2 ಲೋನ್ ಪೇರ್ ಬರಿತೀವಿ, ಅಂದರೆ ಇದರಲ್ಲಿ ಇದೆ. ಇನ್ನು I3- ನೋಡೋಣಂತೆ, I3+. ನೋಡಿ ನಾನು ನಿನ್ನೆ ಒಂದು ಎಕ್ಸಾಂಪಲ್ ಮಾಡಿಸಿದ್ದೀನಿ ಹೈಬ್ರಿಡೈಸೇಷನಲ್ಲಿ, ನೆನಪಿಲ್ಲ ಅಂತಂದರೆ ಇನ್ನೊಂದ್ಸಲ ಮಾಡ್ತೀನಿ ನೋಡಿ. I3+ ಅಲ್ಲಿ, ಹೌದಾ, I3+ ಅಲ್ಲಿ ಸೊ H ಇಸ್ ಈಕ್ವಲ್ ಟು ಹಾಫ್ ಇಂಟು ವ್ಯಾಲೆನ್ಸ್ ಎಲೆಕ್ಟ್ರಾನ್ ಎಷ್ಟು ನೋಡಿ. I3+ ಅಂದರೆ 1 ಅಯೋಡೀನ್ ಸರೌಂಡೆಡ್ ಬೈ 2 ಅಯೋಡೀನ್ ಅಂತ ಮೀನಿಂಗ್. ಹೌದಾ, ಒಂದನ್ನು ಸೆಂಟರ್ ಅಂತ ತಗೊಳ್ಳಿ, 2 ಸರೌಂಡಿಂಗ್ ಅಂತ ತಗೊಳ್ಳಿ. ಸೆಂಟರಿನ ವ್ಯಾಲೆನ್ಸ್ ಎಲೆಕ್ಟ್ರಾನ್ 7 ಇದೆ, ಪ್ಲಸ್ ಸರೌಂಡಿಂಗ್ 2 ಇದೆ. ಅವು 2 ಕೂಡ ಮೋನೋವ್ಯಾಲೆಂಟ್ ಇರೋದಕ್ಕೆ ನಾನು ಕನ್ಸಿಡರ್ಡ್ ಆಸ್ 2. ಇನ್ನು ಪ್ಲಸ್ ಇದೆ, ಪ್ಲಸ್ ಅಂತಂದರೆ -1 ಕನ್ಸಿಡರ್ ಮಾಡ್ತೀನಿ. ಸೊ ಅಂದರೆ 9 -1 ಅಂದರೆ 8 ಅಂತಂದರೆ ಸೊ ರಿಮೆಂಬರ್ ಡಿವೈಡ್ ಬೈ 2 ಅಂದರೆ 4 ಅಂತಂದರೆ SP3 ಹೈಬ್ರಿಡೈಸೇಷನ್. ಈಗ ನೋಡಿ ಸ್ಟ್ಯಾಂಡರ್ಡ್ ಸ್ಟ್ರಕ್ಚರ್ ಅಂತಂದ್ರೆ ಏನಿರಬೇಕು? 4 ಸರೌಂಡಿಂಗ್ ಇರಬೇಕು. ಬಟ್ I3ದಲ್ಲಿ ಎಷ್ಟು ಸರೌಂಡಿಂಗ್ ಇದೆ? 3 ಅಂತ ಹೇಳಿಬಿಡ್ತೀರಿ, ಬಟ್ 3 ಅಲ್ಲ. ಯಾಕಂತಂದರೆ I ನೋಡಿ ಅಯೋಡಿನ್ 2 ಸರೌಂಡಿಂಗ್ ಇದೆ ಒಂದು ಸೆಂಟರಿಗೆ, ಅಂದರೆ ಇದರಲ್ಲಿ ರಿಮೆಂಬರ್ 4 ಬರಬೇಕಿತ್ತು ನಮಗೆ. ಸೊ ವಿ ಹ್ಯಾವ್ ಟು ಗೆಟ್ 4 ಬಿಕಾಸ್ 7 + 2 ಆದಮೇಲೆ ಪ್ಲಸ್ ಇರೋದಕ್ಕೆ -1, ರೈಟ್? ಸೊ 4 ಬರ್ತದೆ. 4 ಸರೌಂಡಿಂಗ್ ಇದ್ದರೆ SP3 ಹೈಬ್ರಿಡೈಸೇಷನ್ ಟೆಟ್ರಾಹೈಡ್ರಲ್ ಸ್ಟ್ರಕ್ಚರ್. ಸರೌಂಡಿಂಗ್ 4 ಇಲ್ಲ, 2 ಇದೆ ಅಂದರೆ ಡಿಫ್ರೆನ್ಸ್ ಏನು? ಲೋನ್ ಪೇರ್. ಡಿಫ್ರೆನ್ಸ್ ಇಸ್ ಲೋನ್ ಪೇರ್, ಅಂದರೆ ಇದು ಕೂಡ ಹ್ಯಾವಿಂಗ್ 2 ಲೋನ್ ಪೇರ್. ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ರಿಮೆಂಬರ್ ದಿಸ್. ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ದಿಸ್. ಹಾಗಾದರೆ ಇಲ್ಲಿ ನೋಡೋಣ, ಇಲ್ಲಿ ನೋಡಿ ಇದು 2 ಲೋನ್ ಪೇರ್, ಬಟ್ ಇದರಲ್ಲಿ 1 ಲೋನ್ ಪೇರ್. ಯಾಕಂದರೆ NF3 ಇಸ್ ವೆರಿ ಸಿಮಿಲರ್ ಟು NH3, 1 ಲೋನ್ ಪೇರ್. ನೋಡಿ ಇದರಲ್ಲಿ 1 ಲೋನ್ ಪೇರ್ ಆ್ಯಂಡ್ XCF4ದಲ್ಲಿ ರಿಮೆಂಬರ್ 2 ಲೋನ್ ಪೇರ್. ಯಾಕಂದರೆ SP3D2 ಹೈಬ್ರಿಡೈಸೇಷನ್ ಬರ್ತದೆ, 2 ಲೋನ್ ಪೇರ್. ಸೊ ಇದರಲ್ಲಿ ನೋಡಿ H2S ಅಲ್ಲಿ 2 ಲೋನ್ ಪೇರ್ ಆ್ಯಂಡ್ SO4 ಅಲ್ಲಿ SO4 2- ಅಲ್ಲಿ 0 ಲೋನ್ ಪೇರ್. ಸೊ ಹೆನ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ A. ನೆಕ್ಸ್ಟ್, ಫಾರ್ಮಲ್ ಚಾರ್ಜ್ ಆನ್ ದ ಸೆಂಟ್ರಲ್ ಆಕ್ಸಿಜನ್ ಆಟಮ್ ಆಫ್ ಓಜೋನ್. ಸೊ ಇದು ಡೈರೆಕ್ಟ್ ಕ್ವಶನು, ವೆರಿ ಇಂಪಾರ್ಟೆಂಟ್. ಫಸ್ಟ್ ಇಯರಲ್ಲಿ ಫಿಕ್ಸ್ ಇರ್ತದೆ. ಆಲ್ವೇಸ್ ರಿಮೆಂಬರ್, ಒಂದು ಶಾರ್ಟ್ಕಟ್ಟನ್ನು ನಾನು ಹೇಳ್ತೀನಿ. ಒಂದು ತ್ರಿಬಲ್ ಬಾಂಡ್ ಇದೆ, ಒಂದು ಡಬಲ್ ಬಾಂಡ್ ಇದೆ. ಹೌದಾ, ಸಾರಿ, ಒಂದು ಡಬಲ್ ಬಾಂಡ್ ಇದೆ, ಒಂದು ಸಿಂಗಲ್ ಬಾಂಡ್ ಇದೆ. ಆಲ್ವೇಸ್ ರಿಮೆಂಬರ್, ಯಾವಾಗ ಒಂದು ಆಕ್ಸಿಜನ್ಗೆ ಒಂದೇ ಬಾಂಡ್ ಇರ್ತದೆ, ಫಾರ್ಮಲ್ ಚಾರ್ಜ್ ಇಸ್ ಆಲ್ವೇಸ್ -1. ಯಾವಾಗ ಆಕ್ಸಿಜನ್ಗೆ ಡಬಲ್ ಬಾಂಡ್ ಇರ್ತದೆ, ಆಲ್ವೇಸ್ ದ ಫಾರ್ಮಲ್ ಚಾರ್ಜ್ ಇಸ್ 0.
ಯಾವಾಗ ಆಕ್ಸಿಜನ್ಗೆ ತ್ರಿಬಲ್ ಬಾಂಡ್ ಅಂದ್ರೇನು, ಒಂದು ಕಡೆ ಡಬಲ್ ಒಂದು ಕಡೆ ಸಿಂಗಲ್ ಇರ್ತದೆ. ಆಲ್ವೇಸ್ ದ ಫಾರ್ಮಲ್ ಚಾರ್ಜ್ ಇಸ್ +1. ನೀವು ಫಾರ್ಮುಲಾವನ್ನು ಯೂಸ್ ಮಾಡಬೇಕಾದ್ರೂ ಬರೀಬೋದು, ಸೊ ಮಾಡ್ಕೊಳ್ಳಿ. ಸೊ ಆಕ್ಸಿಜನ್ +1 ಇದೆ, ಇದು -1 ಇದೆ, ಇದು 0 ಇದೆ. ಇಮಿಡಿಯೇಟ್ ಆಗಿ ನೆನ್ಪಿಟ್ಕೊಳ್ಳಿ, ಆಕ್ಸಿಜನ್ಗೆ ಯಾವಾಗಲೂ 3 ಬಾಂಡ್ಸ್ ಇದ್ದರೆ +1 ಬರ್ತದೆ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ +1. ಸಿ ಇಸ್ ದ ಆನ್ಸರ್. 14th ಒನ್, ಇದು ಕೂಡ ಬಹಳ ಸಿಂಪಲ್ ನೋಡಿ. ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ ಅಂತ ಇದೆ. ಮೊದಲನೇದಾಗಿ ನೆನ್ಪಿಟ್ಕೊಳ್ಳಿ, sp3 ಹೈಬ್ರಿಡೈಸೇಷನ್ ಅಂತಂದರೆ 50% ಇದರಲ್ಲಿ P3 ಅಂದರೆ 25% ಎಸ್ ಕ್ಯಾರೆಕ್ಟರ್ ಪ್ಲಸ್ 75% ಪಿ ಕ್ಯಾರೆಕ್ಟರ್. ಯಾಕಂದರೆ ಇದರಲ್ಲಿ 3 ಪಿ ಇದೆ, ಹೌದಾ? ಸೊ sp2ದಲ್ಲಿ ನೋಡಿ, sp2ದಲ್ಲಿ ಕನ್ಸಿಡರ್ ಮಾಡಿ. ಸೊ ಇದರಲ್ಲಿ ನೋಡಿ 33.3% ಎಸ್ ಕ್ಯಾರೆಕ್ಟರ್ ಪ್ಲಸ್ 66.6% ಪಿ ಕ್ಯಾರೆಕ್ಟರ್, ಹೌದಾ? ಸೊ ಪಿ ಕ್ಯಾರೆಕ್ಟರ್ ಬಿಕಾಸ್ sp2 ಹೈಬ್ರಿಡೈಸೇಷನ್ ಇದೆ. ಇನ್ನು sp ಹೈಬ್ರಿಡೈಸೇಷನಲ್ಲಿ 50% ಎಸ್ ಕ್ಯಾರೆಕ್ಟರ್ ಆ್ಯಂಡ್ 50% ಪಿ ಕ್ಯಾರೆಕ್ಟರ್ ಇದೆ. ಸೊ ಬಿಕಾಸ್ ಆಫ್ ದ್ಯಾಟ್ ರಿಮೆಂಬರ್, ಫಸ್ಟ್ ಹೈಬ್ರಿಡೈಸೇಷನ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹೈಬ್ರಿಡೈಸೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ NO2 ಪ್ಲಸ್ ಸೇಮ್ ನೋಡಿ, ಆ ಫಾರ್ಮುಲಾವನ್ನು ನೀವು ಕಲ್ತ್ಕೊಂಡ್ರೆ, ಯಾವ ಫಾರ್ಮುಲಾ? ಹೈಬ್ರಿಡೈಸೇಷನ್ ಇಸ್ ಈಕ್ವಲ್ ಟು ಹಾಫ್ ಇಂಟು ವ್ಯಾಲೆನ್ಸ್ ಎಲೆಕ್ಟ್ರಾನ್ ಪ್ಲಸ್ ಮೋನೋವ್ಯಾಲೆಂಟ್ ಆಟಮ್ ಮೈನಸ್ ಕ್ಯಾಟಿಯಾನ್ ಪ್ಲಸ್ ಆನಿಯಾನ್. ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ನೀವು ಬಹಳಷ್ಟು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ಬೋದು. ಅದಕ್ಕೆ ನಾನು ಒನ್ ಶಾರ್ಟ್ ಸಿನಾಪ್ಸಿಸ್ ಅಂತೇಳಿ ಅದನ್ನು ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಯವಿಟ್ಟು ನೋಡ್ಕೊಂಡು ಬನ್ನಿ, ನಿಮಗೆ ಭಾಳ ಹೆಲ್ಪ್ ಆಗ್ತದೆ ಅದು. ಓಕೆ, ಸೊ ಈಗ ನೋಡಿ NO2 ಪ್ಲಸ್ ಹೈಬ್ರಿಡೈಸೇಷನ್ ಕ್ಯಾಲ್ಕುಲೇಟ್ ಮಾಡೋಣಂತೆ. ಸೊ ನೈಟ್ರೋಜನ್ ಈಸ್ ಹಾಫ್ ಇಂಟು ವ್ಯಾಲೆನ್ಸ್ ಎಲೆಕ್ಟ್ರಾನ್ ಆಫ್ ನೈಟ್ರೋಜನ್ ಈಸ್ 5 ಅಂತಂದರೆ O2 ಇದೆ, ಡೈವ್ಯಾಲೆಂಟ್ ಇದೆ, ಬಿಟ್ಬಿಡಿ. ಪ್ಲಸ್ ಇದೆ, -1 ಅಂತ ಮಾಡ್ತೀನಿ. -1 ಅಂತ ಮಾಡಿದರೆ 4/2 ಅಂದರೆ 2 ಅಂತಂದರೆ ಆಲ್ವೇಸ್ ರಿಮೆಂಬರ್ sp ಹೈಬ್ರಿಡೈಸೇಷನ್, ಹೌದಾ? ಸೊ ಇನ್ನು NO3 ಮೈನಸ್ ನೋಡಿ, NO3 ಮೈನಸ್ ಒನ್ಸ್ ಅಗೇನ್ 5 ಹಾಫ್ ಇಂಟು 5 ನೋಡಿ, O3 ಬಿಟ್ಬಿಡಿ, ಮೈನಸ್ ಇದೆ, ಮೈನಸ್ ಅಂದರೆ +1 ಮಾಡ್ತೀನಿ. 6/2 ಆಯಿತು, 3 ಆಯಿತು. 3 ಅಂತಂದರೆ sp2. ಇದರಲ್ಲಿ ಅಂತೂ sp3ನೇ ಇದೆ, ನೋ ಡೌಟ್ ಇನ್ ಇಟ್. ಯಾಕಂದರೆ NH3 NH4 ಪ್ಲಸ್ ಇವೆಲ್ಲ sp2ನೇ ಬರ್ತದೆ. ಸೊ sp2 sp3. sp ಫಾರ್ ಪರ್ಸೆಂಟೇಜ್ ಇಸ್ 50%, ಹೌದಾ? ಸೊ sp2 is 33. Only one option left, that is B option. That is B option, remember that. ಇನ್ನು 2020 ಕೇಳಿರುವಂಥ ಕ್ವಶನ್, ಇನ್ನೊಂದು 2022, ದಟ್ ಇಸ್ ದ ಲಾಸ್ಟ್ ಕ್ವಶನ್. 2020 ಕೇಳಿರುವಂಥ ನೋಡಿ ಕ್ವಶನ್ ನೋಡಿ, ಬಾಂಡ್ ಆಂಗಲ್ ಇನ್ PH4+ ಈಸ್ ಮೋರ್ ದ್ಯಾನ್ ದಟ್ ಆಫ್ PH3, ದಿಸ್ ಇಸ್ ಬಿಕಾಸ್ ಅಂತ ಕೇಳಿದ್ದಾರೆ. ನೋಡಿ, ಬಾಂಡ್ ಆರ್ಡರ್ ಆಫ್ PH4+ ಏನಾಗ್ತದೆ? ಸೊ PH3 ಅಂತಂದರೆ ರಿಮೆಂಬರ್, PH3 ಅಂತಂದರೆ sp3 ಹೈಬ್ರಿಡೈಸೇಷನ್. ಓಕೆ, ಸೊ ಇಲ್ಲಿ PH4 ಅಂತಂದ್ರೂ ಕೂಡ sp3 ಹೈಬ್ರಿಡೈಸೇಷನ್ನೇ. ಯಾಕೆ ಹೇಳಿ? P ಈಸ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ 5, H4 ಅಂದರೆ +4, ಪ್ಲಸ್ ಅಂದರೆ -1 ಇಸ್ ಈಕ್ವಲ್ ಟು 8 ಬಂತ, ಡಿವೈಡ್ ಬೈ 2 ಮಾಡಿದಾಗ ಸೊ ಇಸ್ ಈಕ್ವಲ್ ಟು 4 ಬಂತು. 4 ಅಂತಂದರೆ sp3 ಹೌದಲ್ಲ? ಸೊ ಇದ್ರಲ್ಲೂ ಕೂಡ ಹಾಗೆ ಮಾಡಿ. ಸೊ ಈಗ ಪ್ರಾಬ್ಲಮ್ ಏನು? sp3 ಇದೆ, ಟೆಟ್ರಾಹೆಡ್ರಲ್ ಇದೆ, ಸ್ಟ್ರಕ್ಚರು 109.5 ಡಿಗ್ರಿ ಇದೆ, ಇದು 5 ಡಿಗ್ರಿ ಇದೆ. ಓಕೆ, ಸೊ ಇದರಲ್ಲಿ sp3 ಇದೆ, ಬಟ್ ದ ಸ್ಟ್ರಕ್ಚರ್ ಇಸ್ ರಿಮೆಂಬರ್ PH3. 4 ಸರೌಂಡಿಂಗ್ ಇರಬೇಕು, 3 ಇದೆ. ಸೊ ಅದಕ್ಕಾಗಿ ಪಿರಾಮಿಡಲ್ ಇದೆ. ಪಿರಾಮಿಡಲ್ ಅಂದರೆ PH3 ಕೇಸಲ್ಲಿ ಆಲ್ಮೋಸ್ಟ್ 106 ಡಿಗ್ರಿ ಅಂತ ಹೇಳ್ಬೋದು ನಾವು. ಇದು ಯಾಕೆ ಕಡಿಮೆ ಇದೆ ಅಂತ ಹೇಳ್ತಾರೆ. ಇದು ಯಾಕೆ ಕಡಿಮೆ ಇದೆ ಅಂದರೆ ನೀವು VSCPR ಥಿಯರಿಯನ್ನು ನೆನ್ಪು ಮಾಡ್ಕೋಬೇಕು, ವ್ಯಾಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ. ಸೊ ಅದರ ಪ್ರಕಾರ ಲೋನ್ ಪೇರ್ ರಿಪಲ್ಷನ್ ಈಸ್ ಮೋರ್ ದ್ಯಾನ್ ಲೋನ್ ಪೇರ್ ಬಾಂಡ್ ಪೇರ್, ರಿಪಲ್ಷನ್ ಈಸ್ ಮೋರ್ ದ್ಯಾನ್ ಬಾಂಡ್ ಪೇರ್, ಹೌದಾ? ಸೊ ಇದರಲ್ಲಿ ನೋಡಿ, ಒಂದು ಲೋನ್ ಪೇರ್ ಇಲ್ಲ, 0 ಲೋನ್ ಪೇರ್. ಇದರಲ್ಲಿ ಒಂದು ಲೋನ್ ಪೇರ್ ಇದೆ, ಬಿಕಾಸ್ ಆಫ್ ದ್ಯಾಟ್. ಸೊ ಅದಕ್ಕೆ ಆನ್ಸರ್ ಈಸ್ ಲೋನ್ ಪೇರ್ ಬಾಂಡ್ ಪೇರ್ ರಿಪಲ್ಷನ್ ಎಕ್ಸಿಸ್ಟ್ ಇನ್ PH3 ಶುಡ್ ಬಿ ದ ಆನ್ಸರ್, ರೈಟ್? ರಿಮೆಂಬರ್ ದಟ್. ಇನ್ನು ಲಾಸ್ಟ್ ಕ್ವಶನ್ ಆಫ್ ಟುಡೇಸ್ ಕೆಮಿಕಲ್ ಬಾಂಡಿಂಗ್. ಸೊ ದಟ್ ಈಸ್ ಲಾಸ್ಟ್ ಇಯರ್ ಕೇಳಿರುವಂಥದ್ದು, ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಮಾಲಿಕ್ಯೂಲ್ ದ ಬಾಂಡಿಂಗ್ ಈಸ್ ಅಂತ ಇದೆ. ಸೊ ಇದರಲ್ಲಿ ಆಕ್ಸಿಜನ್ ಬಗ್ಗೆ ಬಹಳ ತಲೆ ಕೆಡಿಸ್ಕೋಬಾರ್ದು. ಆಕ್ಸಿಜನ್ ಡಬಲ್ ಬಾಂಡ್ O ನಮ್ಗೆ ಗೊತ್ತಿದೆ. ಡಬಲ್ ಬಾಂಡ್ ಅಂದರೆ 1 ಸಿಗ್ಮಾ 1 ಪೈ, ಹೌದಾ? 1 ಸಿಗ್ಮಾ 1 ಪೈ. ನಮಗೆ 1 ಸಿಗ್ಮಾ 1 ಪೈ ಅಂತಂದರೆ ಎರಡೇ ಆಪ್ಷನ್ ಉಳಿತು, ಒಂದು A ಒಂದು C. C2 ನೋಡೋಣಂತೆ ಈಗ. ಓಕೆ, C2 ನೋಡೋಣಂತೆ. ರಿಮೆಂಬರ್, C2 ಮಾಲಿಕ್ಯೂಲ್ ಡಸ್ ನಾಟ್ ಎಕ್ಸಿಸ್ಟ್, ಹೌದಾ? ಡಸ್ ನಾಟ್ ಎಕ್ಸಿಸ್ಟ್, ಇಟ್ ಈಸ್ ಅ ಹೈಪೋಥೆಟಿಕಲ್ ಮಾಲಿಕ್ಯೂಲ್. ಆದರೂ ಕೂಡ ಇಲ್ಲಿ C2 ಮಾಲಿಕ್ಯೂಲಲ್ಲಿ ಬಾಂಡ್ ಯಾವ ಟೈಪ್ ಇರಬಹುದು, ಅದು ಇರೋದಕ್ಕೆ ಅದು ಎಕ್ಸಿಸ್ಟ್ ಇಲ್ಲ, ಗೊತ್ತಿರಲಿ ಯಾವ ಟೈಪ್ ಅಂತಂದರೆ ಇದಕ್ಕೆ ನಾವು ಮಾಲಿಕ್ಯೂಲ್ ಆರ್ಬಿಟಲ್ ಕಾನ್ಫಿಗರೇಷನ್ ಬರೆಯೋಣಂತೆ. C2 ಇದೆ, ಹೌದಾ? C2 ಅಂತ ಟೋಟಲ್ ಎಲೆಕ್ಟ್ರಾನ್ಸ್ ಇಸ್ 12, ಹೌದಾ? ಯಾಕಂದರೆ 6 ಇಸ್ ಕಾರ್ಬನ್ 6 ಇದೆ, ಇಂಟು 2 ಮಾಡಿ. ಸೊ 12 ಎಲೆಕ್ಟ್ರಾನಿಗೆ ಈ ರೀತಿ ಬರೀತೀರಾ, ಸಿಗ್ಮಾ 1s2, ಸಿಗ್ಮಾ ಸ್ಟಾರ್ 1s2, ಸಿಗ್ಮಾ 2s2, ಸಿಗ್ಮಾ ಸ್ಟಾರ್ 2s2. ಅದಾದಮೇಲೆ ಬರ್ತದೆ π2p x2
ಪೈ 2p/2 ನೋಡಿ 6 ಆಯ್ತಾ 1 2 3 4 5 6 ಅಂದರೆ 12 ಎಲೆಕ್ಟ್ರಾನ್ಸ್ ಆಯಿತು. ಇದಾದಮೇಲೆ ಬರೋದು ಯಾವುದು ಸಿಗ್ಮಾ 2p/z 0 pi star 2px 0 pi star 2py 0 and sigma star 2pz 0. ಈಗ 12 ಎಲೆಕ್ಟ್ರಾನ್ ಇದೆ. ಬಾಂಡಿಂಗ್ ಎಲ್ಲಿ ಆಗ್ತದೆ ಅಂತಂದರೆ ಒಂದು ಕಾರ್ಬನ್ನಿನ ಪೈ ಮಾಲಿಕ್ಯುಲರ್ ಆರ್ಬಿಟಲ್, ಇನ್ನೊಂದು ಕಾರ್ಬನ್ನಿನ ಪೈ ಮಾಲಿಕ್ಯುಲರ್ ಆರ್ಬಿಟಲ್. ನೋಡಿ ಯಾಕಂದರೆ ಸಿಗ್ಮಾ ಸ್ಟಾರ್ 1s2 ಸಿಗ್ಮಾ 2ns2 ಸಿಗ್ಮಾ ಸ್ಟಾರ್ 1s2 ಸಿಗ್ಮಾ 2s2 ಸಿಗ್ಮಾ ಸ್ಟಾರ್ 2s2 ಹೌದಾ. ಸೊ ಸಿಗ್ಮಾ ಪೈ 2px2 ಪೈ 2py2 ಎಷ್ಟಾಗಿದೆ ಇಲ್ಲಿ 1 2 3 4 5 6 ಅಂದರೆ 12 ಎಲೆಕ್ಟ್ರಾನ್ಸ್ ಆಯಿತು. ಇದು ಎರಡು ಹೇಗಾಗಿದೆ ಪೈ ಆಫ್ ಒನ್ ಓವರ್ಲ್ಯಾಪ್ ವಿಚ್ ಈಚ್ ಅದರ್ ಪೈ 2px2 ಫಾರ್ಮ್ ಆಯಿತು. ಪೈ ಆಫ್ ಒನ್ ಸೊ ಓವರ್ಲ್ಯಾಪ್ ವಿತ್ ಈಚ್ ಅದರ್ ಪೈ 2py2 ಫಾರ್ಮ್ ಆಯಿತು. ಅಂದರೆ ಇದರಲ್ಲಿ ಇರೋದು ಎರಡು ಪೈ ಬಾಂಡ್ ಅಂದರೆ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಎ. ನೋಡಿ ಈಗ ನೆನ್ಪು ಮಾಡ್ಕೊಳ್ಳಿ, ಎರಡು ಪೈ ಬಾಂಡ್ ಇರೋದಕ್ಕೆ ಇದು ಎಕ್ಸಿಸ್ಟ್ ಇಲ್ಲ. ಯಾಕಂದರೆ ಸಿಗ್ಮಾ ಬಾಂಡು ಕ್ಯಾನ್ ಬಿ ಪ್ರೆಸೆಂಟ್ ಅಲೋನ್ ಬಟ್ ಪೈ ಬಾಂಡ್ ನೆವರ್ ಬಿ ಅಲೋನ್. ಆಲ್ವೇಸ್ ಪೈ ಬಾಂಡ್ ಶುಡ್ ಬಿ ಪ್ರೆಸೆಂಟ್ ಅಲಾಂಗ್ ವಿತ್ ಸಿಗ್ಮಾ ಓನ್ಲಿ. ಮೇಜರ್ ಡಿಫರೆನ್ಸಸ್ ನೆನಪಿದೆಯಾ? ಅಂದರೆ ಈ ಕಾರ್ಬನ್ನಲ್ಲಿ ಎರಡೂ ಪೈ ಬಾಂಡೇ ಬರಬೇಕು, ಆದರೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ನಾಟ್ ಎಕ್ಸಿಸ್ಟ್ ಬಿಕಾಸ್ ಆಫ್ ದ್ಯಾಟ್ ರೀಸನ್. ಸೊ ಹೆನ್ಸ್ ರಿಮೆಂಬರ್ ಕಾರ್ಬನ್ ಮಾಲಿಕ್ಯೂಲ್ ಇಸ್ ಅ ಹೈಪೋಥೆಟಿಕಲ್ ಮಾಲಿಕ್ಯೂಲ್. ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ ಕೆಮಿಕಲ್ ಬಾಂಡಿಂಗ್. ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡಿದ್ದೀನಿ, ಎಷ್ಟೋ ಕಾನ್ಸೆಪ್ಟ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗ್ತದೆ, ದಯವಿಟ್ಟು ಸಾಲ್ವ್ ಮಾಡಿ. ಈ ಒಂದು PDF ಅನ್ನು ನಾನೇನು ಕಳಿಸ್ಕೊಟ್ಟ ಮೇಲೆ ಅದರಲ್ಲಿ ನಾನು ಈ ಡೀಟೇಲ್ಡ್ ಆನ್ಸರ್ ಇರೋದನ್ನು ಕಳಿಸ್ಕೊಡೋದಿಲ್ಲ, ಇದನ್ನು ಸೇವ್ ಮಾಡೋದಿಲ್ಲ. ಆ್ಯಸ್ ಇಟ್ ಈಸ್ PDF ಅನ್ನು ಕಳಿಸ್ಕೊಡ್ತೀನಿ. ಆ PDF ಅನ್ನು ನೀವು ಮುಂದೆ ಇಟ್ಟುಕೊಂಡು ಕ್ವಶನನ್ನು ಸಾಲ್ವ್ ಮಾಡಿ ಮತ್ತೊಂದು ಸಾರಿ ABCD ಅಂತ ಹಾಕ್ಕೊಳ್ಳಿ, ಆಪ್ಷನನ್ನು ಹಾಕ್ಕೊಂಡು ಆನ್ಸರ್ ಯಾವುದು ಅನ್ನೋದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಿಮ್ಮ ತಪ್ಪು ಎಲ್ಲಾಗಿದೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.